ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಚರ್ಚಿಸುವುದಕ್ಕೆ ಎಷ್ಟೊಂದು ಹೊಸ ವಿಷಯಗಳು. ಹೊಸ ಮುಖ್ಯಮಂತ್ರಿ, ಹೊಸ ಕ್ಯಾಬಿನೆಟ್ ರಾಜ್ಯಕ್ಕೆ ಬಂದಿದೆ. ಅದರ ಮೊದಲ ಅಧಿವೇಶನ ಶುರುವಾಗಿದೆ. ಇದು ಯಾಕಿಷ್ಟು ಎಳೆದಾಡ್ತು? ಇಷ್ಟು ಯಾಕೆ ಅಸಮಾಧಾನಗಳು? ಇರುವ 1.5 ವರ್ಷ ಯಾವ ಸಾಧನೆಯ ಗುರಿಯನ್ನು ಸರ್ಕಾರ ಇಟ್ಕೊಂಡಿದೆ? ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಬೇಕಿದೆ. ವಿಶೇಷ ಅತಿಥಿಯೊಬ್ಬರು ನಮ್ಮ ಜೊತೆಗಿದ್ದಾರೆ. ಕರ್ನಾಟಕ ಸರ್ಕಾರದ ಆರೋಗ್ಯ, ಅಲ್ಪಸಂಖ್ಯಾತ ಕಲ್ಯಾಣ ಹಾಗೂ ವಕ್ಫ್ ಸಚಿವರಾದ UT ಖಾದರ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ UT ಖಾದರ್ ಅವರು. ನಮಸ್ಕಾರ. ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ತುಂಬ ಜನ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಅರ್ಹತೆಯನ್ನು ಪರಿಗಣಿಸಿ ಮಾತು ಹೇಳ್ತಾ ಇಲ್ಲ, ಅದರ ಪ್ರಸಕ್ತ ಸನ್ನಿವೇಶವನ್ನು ಪರಿಗಣಿಸಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಜಮೀರ್ ಅಹಮ್ಮದ್ ಖಾನ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅಬ್ಬಬ್ಬಬ್ಬ ಲಾಟ್ರಿ ಅಂದಂಗೆ ಆಗಿದೆ ನಿಮ್ಮದು. ಆರೋಗ್ಯ, ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಇಲಾಖೆ ನಿರೀಕ್ಷೆ ಮಾಡಿದ್ರಾ ಇಷ್ಟು ದೊಡ್ಡ ಜವಾಬ್ದಾರಿ ಹೆಗಲಿಗೆ ಬೀಳುತ್ತೆ ಇದು ಅಂತ? ಇಲ್ಲ, ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾವುದೂ ನಿರೀಕ್ಷಿಸಿದವನಲ್ಲ ಮತ್ತು ಆಶೆ ಪಟ್ಟವನು ಕೂಡ ಅಲ್ಲ. ಕೊಟ್ಟಂಥ ಜವಾಬ್ದಾರಿಯನ್ನು ಸಮರ್ಪಕ ನಿಭಾಯಿಸುವ ಜವಾಬ್ದಾರಿ. ತುಂಬ ಸವಾಲುಗಳನ್ನು ಎದುರಿಸಲಿಲ್ವಾ ಸರ್? ಪವರ್ ಟ್ರಾನ್ಸಿಷನ್ ಈಸಿಯಾಗಿ ಆಗ್ಬಿಡ್ತು. ಸಿದ್ದರಾಮಯ್ಯನವ್ರ ಕೆಳಗೆ ಇಳಿದು DK ಶಿವಕುಮಾರ್ ಅವರು ಬಂದಿದ್ದು. ಇಷ್ಟು ಸುಲಭವಾಗಿ ಆಗ್ಬಿಡ್ತಾ ಅಂತ ಅನ್ನಿಸ್ತು. ಅದಾದ ನಂತರ ವಿಧಾನ ಪರಿಷತ್ ಚುನಾವಣೆ, ಕ್ರಾಸ್ ವೋಟಿಂಗು ಅದೆಲ್ಲ ನೋಡಿದಾಗ DK ಶಿವಕುಮಾರ್ ಅವರು ಫುಲ್ ಅಪ್ಪರ್ ಹ್ಯಾಂಡ್ ಸಾಧಿಸಿಬಿಟ್ರು ಅಂತ ಅನ್ನಿಸ್ತು. ಬಟ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾಕೋ ಭಾಳ ಎಳೆದಾಡ್ತು ಅಂತ ಅನ್ನಿಸ್ಲಿಲ್ವಾ? ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಎಳೆದಾಡ್ತು, ಖಾತೆ ಹಂಚಿಕೆ ಎಳೆದಾಡ್ತು. ಇಲ್ಲ, ಯಾಕಂತ ಹೇಳಿದರೆ ಇದು ರಾಜಕೀಯದಲ್ಲ ಸ್ವಾಭಾವಿಕ ಇರುವಂಥದ್ದೇ. ಯಾಕಂದರೆ ಹಿಂದೆ ಬೇರೆ ಬೇರೆ ಪಕ್ಷದದ್ದು ಕೂಡ ಇದು ಒಂದೊಂದು ತಿಂಗಳು ಕೂಡ ಆ ರೀತಿ ಆಗಿತ್ತು. ಎರಡನೇದು ಏನೇ ಆದರೂ ಕೂಡ ಆದ ನಂತರ ಭಾಳ ಚೆನ್ನಾಗಿ ಅದು ಹೋಗಬೇಕು, ಟೇಕ್ ಆಫ್ ಆಗಿ ಕರೆಕ್ಟಾಗಿ ಅದು ಹೋಗೊಂದು ವಿಚಾರ ಆಗಬೇಕು. ಈಗ ಎರಡನೇ ಎಕ್ಸ್ಪ್ಯಾನ್ಷನ್ ಸ್ವಲ್ಪ ತಡವಾದರೂ ಕೂಡ, ಖಾತೆ ಹಂಚಿಕೆ ತಡವಾದರೂ ಕೂಡ ಕೆಲಸದ ವೇಗ, ಸರ್ಕಾರದ ಕೆಲಸದ ವೇಗ ಎಂದಿಗೂ ಕೂಡ ಅದು ಸ್ಲೋ ಆಗಲಿಲ್ಲ. ಯಾವುದೇ ನೀವು ಜನಸಾಮಾನ್ಯ ಯಾರ ಹತ್ರ ಕೇಳಿ, ಇವತ್ತು ಒಬ್ಬೊಬ್ಬರು ಸಚಿವರು 3 ಜಿಲ್ಲೆಗೆ ಹೋಗಿ ಆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯನ್ನು ಚರ್ಚೆ ಮಾಡಿ ರಿವ್ಯೂ ಮಾಡಿಕೊಂಡು ಜನರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಂಡು ವ್ಯವಸ್ಥೆ ಮಾಡಿದರು. ಯಾವುದೇ ಮುಖ್ಯಮಂತ್ರಿ ಬಂದರೂ ನಾವು ಮಾಧ್ಯಮದವರು ಮೊದಲ ಒಂದು 4-5 ತಿಂಗಳು, ಒಂದು 6 ತಿಂಗಳ ತನಕ ಹನಿಮೂನ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಈ ಹನಿಮೂನ್ ಪೀರಿಯಡ್ ಮುಗಿಯೋಷ್ಟರಲ್ಲಿ ಎಲೆಕ್ಷನ್ ಹೀಟ್ ಶುರುವಾಗ್ಬಿಡುತ್ತೆ ಕರ್ನಾಟಕದಲ್ಲಿ. ಹಾಗಿದ್ದಾಗ ಹೆಂಗೆ ಪರ್ಫಾರ್ಮ್ ಮಾಡೋಕ್ಕಾಗತ್ತೆ ಅಂತಂತೀರಿ ನೀವು? ಇಲ್ಲ ನೋಡಿ, ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಈ ರಾಜ್ಯದ ಅತ್ಯುತ್ತಮವಾದ ಸರ್ಕಾರವನ್ನು ಕೊಟ್ಟಿದ್ದಾರೆ. ಈಗ ಅದನ್ನು DK ಶಿವಕುಮಾರನ್ನು ಹಸ್ತಾಂತರಿಸಿದ್ದಾರೆ. ಅದೇ ಯೋಜನೆ ಅತ್ಯಂತ ಸ್ಪೀಡ್ನಲ್ಲಿ ತಗೊಂಡು ಹೋಗುವಂಥದ್ದು ಮತ್ತು ಹೊಸ ಯೋಜನೆಗೆ ತರುವಂಥದ್ದು ಇದು ನಮ್ಮ ಸರ್ಕಾರದ ಜವಾಬ್ದಾರಿ. ಅದು ನಾವು ಪ್ರಾಮಾಣಿಕತೆಯಿಂದ ಕೆಲಸ ನಾವೆಲ್ಲ ಸೇರಿ ಮಾಡ್ತೇವೆ. ಓಕೆ, ಈಗ ಸ್ಪೀಕರ್ ಆಗಿದ್ದುಕೊಂಡು ನಿಮ್ಮದು DK ಶಿವಕುಮಾರ್ ಅವರ ಸಂಬಂಧ ಬೇರೆ ಥರ ಇರ್ತಿತ್ತು, ಸಿದ್ದರಾಮಯ್ಯನವ್ರದ್ದು ನಿಮ್ಮದು ಸಂಬಂಧ ಬೇರೆ ಥರ ಇರ್ತಿತ್ತು. ನೀವು ರಾಜಕಾರಣಿ ಆಗಿರ್ತಿರ್ಲಿಲ್ಲ, ಆವಾಗ ರಾಜಕೀಯ ಪಕ್ಷದವರಾಗಿರ್ತಿರ್ಲಿಲ್ಲ. ಬಟ್ ಇದಕ್ಕಿಂತ ಮುಂಚೆ ಅವ್ರನ್ನ ತುಂಬ ನೋಡಿದ್ರಿ ನೀವು. ಹೌದು, ಸಿದ್ದರಾಮಯ್ಯನವ್ರನ್ನು ನೋಡಿದ್ರಿ, DK ಶಿವಕುಮಾರ್ ಅವರನ್ನು ನೋಡಿದ್ರಿ, ಕ್ಯಾಬಿನೆಟ್ ಕೊಲೀಗ್ ಆಗಿ ನೋಡಿದ್ರಿ. ಇಬ್ಬರ ವರ್ಕಿಂಗ್ ಸ್ಟೈಲ್ನಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸುತ್ತಾ ನಿಮಗೆ? ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಒಂದು ಅದೇ ಒಂದು ಹಿರಿಯತನಕ್ಕೆ ಅನುಗುಣವಾಗಿ ಅವರದೇ ಒಂದು ಆಡಳಿತ ಶೈಲಿಯಲ್ಲಿ ಒಂದು ಆಡಳಿತ ಮಾಡ್ತಾಯಿದ್ರು. DK ಶಿವಕುಮಾರ್ ಎಲ್ಲರ ಜೊತೆ ಮಿಂಗಲಾಗಿಕೊಂಡು ಅವರ ಒಂದು ವಯಸ್ಸಿಗೆ ಅನುಗುಣವಾಗಿ ಸರ್ವ ಜೊತೆ ಬೆಳೆದುಕೊಂಡು ಹೋಗುವಂಥದ್ದು, ಯುವಕ ವಿದ್ಯಾರ್ಥಿ ಜೊತೆ ಹೋಗುವಂಥದ್ದು, ಅದು ಇಬ್ಬರು ಕೂಡ ಒಂದು ಅತ್ಯುತ್ತಮವಾದ ಆಡಳಿತ ಮತ್ತು ಇಬ್ಬರ ಆಡಳಿತ ಕೂಡ ಯುವ ಜನಾಂಗಕ್ಕೆಲ್ಲ ಕೂಡ ಒಂದು ಪ್ರೇರಣೆ, ಯಾವ ರೀತಿ ಇವತ್ತು ಆಡಳಿತ ನಡೆಸ್ಬೋದು ಅಂತ ಹೇಳಿಕೊಂಡು. ಸೊ ಇವತ್ತಿನಿಂದ ಅಧಿವೇಶನ ಶುರುವಾಗಿದೆ. ಇವತ್ತೇ ಸಿದ್ದರಾಮಯ್ಯನವ್ರು ಬಂದಿಲ್ಲ, ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಕ್ಯಾಬಿನೆಟ್ನ ವಿಷಯದಲ್ಲಿ ನನ್ನ ಬೇಡಿಕೆ ಈಡೇರದೆ ಹೋದರೆ ಅಧಿವೇಶನಕ್ಕೆ ನಾ ಬರೋದಿಲ್ಲ ಅಂತ ಹೇಳಿದಾರಂಥವ್ರು. ಖಂಡಿತವಾಗಿಯೂ ನೋಡಿ, ಅಂತ ಸಿದ್ದರಾಮಯ್ಯನವರಂಥ ನಾಯಕರೇ ಅಲ್ಲ. ಬೇಡಿಕೆ ಇಟ್ಟು ಅದು ಬೇಕು ಇದು ಬೇಕಂತ ಕೇಳುವಂಥ ಒಂದು ನಾಯಕತ್ವ ಖಂಡಿತವಾಗತ್ತು ಇಲ್ಲ. ಯಾಕಂತ ಹೇಳಿದರೆ ಪಕ್ಷ ಹೇಳಿದ ತಕ್ಷಣ ಯಾವುದೇ ಒಂದು ಮರು ಮಾತಾಡದೆ, ಯಾವುದೊಂದು ವಿಚಾರ ಹೇಳದೆ ಮುಖ್ಯಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡಿ ಬಂದವರು ಇದನ್ನೆಲ್ಲ ಯಾಕೆ ಮುನಿಸಿಕೊಳ್ತಾರೆ? ಮತ್ತು ಅವ್ರ ಪಕ್ಷದ ಬದ್ಧತೆಗೆ ಇರುವಂಥದ್ದು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಪಕ್ಷ ಮತ್ತು ಆ ಒಂದು ತತ್ವ ಆದರ್ಶಕ್ಕೆ ಒಳಪಟ್ಟು ಬಲ್ಲ ನೇರ ನುಡಿಯಾಗಿ ಮಾತಾಡುವಂಥದ್ದು. ಅದು ಏನೇ ಇದ್ದರೂ ಕೂಡ ಅವರಿಗೆ ಅದು ನೇರ ಮುಖ್ಯಮಂತ್ರಿ ಜೊತೆ ಮಾತಾಡ್ಬೋದು. ಅವರು ಡೆಲ್ಲಿಗೆ ನೇರವಾಗಿ ಮಾತಾಡ್ತಾರೆ. ಖಂಡಿತವಾಗಿ ಅವರು ಈ ರೀತಿ ಅದು ಮಾಡೋದಿಲ್ಲ. ಖಂಡಿತವಾಗಿ ಬರ್ತಾರೆ. ಅಸಮಾಧಾನ ಇಲ್ಲ ಅವರಿಗೆ? ಖಂಡಿತವಾಗಿಯೂ ಇಲ್ಲ.
ಯು ಟಿ ಖಾದರ್ ಅವರೇ, ನಾವು ರಾಜಕೀಯ ವರದಿಗಾರಿಕೆಯಲ್ಲಿ ಒಂದು 20 ವರ್ಷ ಕಳೆದಿದ್ದೀವಿ. ನಮಗೂ ಮಾಹಿತಿಗಳು ಬರ್ತಾ ಇರ್ತವೆ. ಅವರು ಎಕ್ಸ್ಟೆಂಡ್ ಆದಂಥ ಕ್ಯಾಬಿನೆಟ್ನ ಪಟ್ಟಿ ನೋಡಿದಾಗ ಅವರು ಎಷ್ಟು ಸಿಟ್ಟಿಗೆದ್ದರು ಅನ್ನೋ ವಿಷಯ ನಮ್ಮ ತನಕನೂ ಬಂತು. ಅದರಲ್ಲೂ ಗಾಯತ್ರಿ ಶಾಂತೇಗೌಡರ ಹೆಸರು ನೋಡಿದಾಗ ಅವರ ಆಕ್ರೋಶ ಹೆಂಗಿತ್ತು, ಬಸವರಾಜ ಶಿವಣ್ಣವರ ಹೆಸರು ಸೇರಿಸಲಿಲ್ಲ ಅನ್ನೋ ಕಾರಣಕ್ಕೆ ಅವರ ಅಸಮಾಧಾನ ಹೆಂಗಿತ್ತು. ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಅಷ್ಟು ನಿರೀಕ್ಷೆಗಳಿರಬಾರ್ದು ಅಂತ ಹೇಳೋದು ತಪ್ಪಾಗತ್ತೆ. ನಾನು ಮುಖ್ಯಮಂತ್ರಿ ಸ್ಥಾನ ಪಕ್ಷ ಹೇಳಿದ ತಕ್ಷಣ ಬಿಟ್ಟುಕೊಟ್ಟಿದ್ದೀನಿ, ನನ್ನ ಮಾತನ್ನು ಸ್ವಲ್ಪ ಮಟ್ಟಿಗಾದರೂ ಕೇಳಬೇಕಾದದ್ದು ಹೈಕಮಾಂಡ್ನ ಜವಾಬ್ದಾರಿ ಅನ್ನೋ ನಿರೀಕ್ಷೆ ಸಹಜವಾಗಿರುತ್ತೆ. ಆ ಮಾತು ಕೇಳಿಲ್ಲ ಹೈಕಮಾಂಡ್. ನೋಡಿ, ಹೈಕಮಾಂಡ್ ಮತ್ತು ನಾಯಕರ ಅದೊಂದು ಬಾಂಧವ್ಯ ಬೇರೆ. ಅದು ನಮಗೆ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೂ ಆಗೋದಿಲ್ಲ. ಓಕೆ, ಆಯ್ತಲ್ಲ, ಅವ್ರು ಚರ್ಚೆ ಮಾಡ್ತಾರೆ, ಅದೊಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ, ಜವಾಬ್ದಾರಿ ವಹಿಸ್ಕೊಳ್ತಾರೆ, ಪರಸ್ಪರ ಒಬ್ಬರಿಗೆ ಅವರು ಮಾರ್ಗದರ್ಶನ ಕೊಡ್ತಾರೆ. ಅದೊಂದು ಕುಟುಂಬದ ರೀತಿಯ ಒಂದು ಚರ್ಚೆ ಇದಾಗುವಂಥದ್ದು. ಆದಾಗ ಇದೆಲ್ಲ ಯಾವ ರೀತಿಯ ನೀವು ಹೇಳಿದಾಗೆ ಆ ವಿಚಾರ ಇದ್ದರೂ ಕೂಡ ಅದೆಲ್ಲ ಕೂಡ ಪಕ್ಷದ ಒಳಿತಿಗಾಗಿ ಮತ್ತು ರಾಜ್ಯದ ಒಳಿತಿಗಾಗಿ ಚರ್ಚೆ ವಿಚಾರ ಮಾಡಿರ್ಬೋದು. ಅದರಲ್ಲಿ ಪಕ್ಷ ಎಂದಿಗೂ ದುರ್ಬಲವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಪಕ್ಷ ಅದು ಒಗ್ಗಟ್ಟಾಗಿ ಮುಂದೆ ಖಂಡಿತವಾಗಿ ತಗೊಂಡು ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಅವರು ಎರಡು ಕಣ್ಣುಗಳಿದ್ದಂಗೆ. ಮುಖ್ಯಮಂತ್ರಿ ಬದಲಾವಣೆಯ ಹೈಕಮಾಂಡ್ನ ನಿರ್ಧಾರ ಹೆಂಗೆ ನೋಡ್ತೀರಿ ನೀವು ಇದನ್ನು? 3 ವರ್ಷ ಸಿದ್ದರಾಮಯ್ಯನವರಾದ ನಂತರ ಇನ್ನು 2 ವರ್ಷ ಅವಧಿ ಇದ್ದಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ರಾಜಕೀಯವಾಗಿ ಈಸ್ ಇಟ್ ಅ ಗುಡ್ ಡಿಸಿಷನ್ ಅಥವಾ ರಿಸ್ಕಿ ಡಿಸಿಷನ್ನ? ಕೆ ಎನ್ ರಾಜಣ್ಣ ಅವರಿದ್ದರು, ಸಚಿವ ಸಂಪುಟದಲ್ಲಿದ್ದರು. ಅವ್ರು ಹೇಳ್ತಾನೆ ಬಂದರು, ಕರ್ನಾಟಕದ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ ನಂತರ ಯಾವ ಪಕ್ಷವೂ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಬಂದರು. ಆದರೂ ಇಂಥದ್ದೊಂದು ನಿರ್ಧಾರವನ್ನು ಹೈಕಮಾಂಡ್ ಮಾಡಿದೆ. ಹೌ ಡು ಯು ಸಿ ಇಟ್? ಇಲ್ಲ, ಯಾಕಂತ ಹೇಳಿದ್ರೆ ನೋಡಿ, ಹೈಕಮಾಂಡ್ ಪಕ್ಷ ತಗೊಂಡು ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗುವಂಥ ಡಿಸಿಷನ್ ತಗೊಂಡ್ಮೇಲೆ ಅದನ್ನು ಕರೆಕ್ಟ್ ಮಾಡಬೇಕು. ಒಂದು ಸೆಕೆಂಡ್, ಯಾವ ರೀತಿ ಈ ಒಂದು ಕೆಲವೊಂದು ರಾಜ್ಯದ ಜಂಜಾಟವನ್ನು ಯಾವ ರೀತಿ ಬಗೆಹರಿಸಿಕೊಂಡು ಒಂದು ಅತ್ಯುತ್ತಮ ರೀತಿಯ ಒಂದು ಅಧಿಕಾರ ಹಸ್ತಾಂತರ ಮಾಡ್ಬೋದು ಅಂತೇಳಿ ಇಡೀ ದೇಶಕ್ಕೆ ಮತ್ತು ದೇಶದಲ್ಲಿ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಬೇರೆ ಪಕ್ಷದವರಿಗೆ ಕೂಡ ಒಂದು ಮಾದರಿ ಮತ್ತು ಪ್ರೇರಣೆಯಾಗಿ ಏನಾದರೂ ಅಧಿಕಾರ ಹಸ್ತಾಂತರ ಆಗಿದ್ದರೆ ಅದು ಸಿದ್ದರಾಮಯ್ಯನವರ ಅಧಿಕಾರ ಹಸ್ತಾಂತರ ಡಿ ಕೆ ಶಿವಕುಮಾರ್ಗೆ ಆದದ್ದು. ಅದು ಮಾಡಿಸಿದ್ದು ಕಾಂಗ್ರೆಸ್ ಪಕ್ಷ. ಇದರಲ್ಲಿ ತುಂಬ ಸ್ಮೂತ್. ಅದರ ಮುಂಚೆ ನೀವು ಬೇರೆ ಬೇರೆ ವಿಚಾರ ಭಾಳಷ್ಟು ನಾವು ನೋಡಿದ ರಾಜ್ಯದಲ್ಲಿ ಏನೆಲ್ಲ ಇವತ್ತು ಆಗಿದೆ ಅಂತ ಹೇಳಿಕೊಂಡು. ಇವತ್ತು ಜನತಾದಳದಿಂದ BJPಗೆ ಹಸ್ತಾಂತರ ಆಗುವಾಗ 2007-8 ಏನೆಲ್ಲ ಎಷ್ಟು ದಿವಸ ಬಡಿದಾಟ ಆಯಿತು ಅಲ್ವಾ ಇದರಲ್ಲಿ. ಆದ ಕಾರಣ ಇದೆಲ್ಲ ಕೂಡ ಎಲ್ಲ ರಾಜ್ಯಕ್ಕೆ ಒಂದು ಮಾದರಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ತೋರಿಸಿಕೊಟ್ಟಿದೆ. ದಾವಣಗೆರೆ ಎಲೆಕ್ಷನ್ ಟೈಮ್ನಲ್ಲಿ ಮುಸ್ಲಿಂ ಸಮುದಾಯ ಸ್ವಲ್ಪ ಅಸಮಾಧಾನಗೊಂಡಿತ್ತು ಕಾಂಗ್ರೆಸ್ ಮೇಲೆ ಅನ್ನುವ ಚರ್ಚೆಯನ್ನು ನಾವೆಲ್ಲ ಮಾಡಿದ್ದೀವಿ. ಮುಸ್ಲಿಮರಿಗೆ ಕೊಡಬೇಕಾಗಿತ್ತು ಟಿಕೆಟು, ಶಾಮನೂರು ಶಿವಶಂಕರಪ್ಪನವರು ಮೊಮ್ಮಗನಿಗೆ ಕೊಟ್ಟರು ಅಂತ. ಈಗ ಸಚಿವ ಸಂಪುಟದಲ್ಲಿ ಮುಸ್ಲಿಮರಿಗೆ ಸಿಕ್ಕಿರುವ ಪ್ರಾತಿನಿಧ್ಯವನ್ನು ನೋಡಿದ ನಂತರ ಸಮುದಾಯ ಸಮಾಧಾನಗೊಂಡಿದೆ ಅಂತ ಅನ್ಸುತ್ತಾ? ನೋಡಿ, ಸಮುದಾಯ ಇವತ್ತು ಕಾಂಗ್ರೆಸ್ ಪಕ್ಷ ತತ್ವ ಆದರ್ಶದ ಮೇಲೆ ನೆಲೆ ನಿಂತಿದೆ. ಅದು ಏನು ಸಿಕ್ಕಿದಂತಗಿಂತಲೂ ಕಾಂಗ್ರೆಸ್ ಪಕ್ಷದ ತತ್ವ ಆದರ್ಶ ಏನಂತ ಹೇಳಿದರೆ, ಸಮಾಜದ ಎಲ್ಲ ವರ್ಗದವರು ಯಾರ್ದು 5 ಸೆಂಟ್ಸ್ನ ಮನೆಯಲ್ಲಿ ಜೀವನ ಮಾಡ್ತಿದ್ದಾರೆ ಅವರಿಗೆ ನೆಮ್ಮದಿಯ ಜೀವನ ಕೊಡಬೇಕೆಂಬ ಆಡಳಿತವನ್ನು ಕೊಡ್ತದೆ. ಅದನ್ನು ನೋಡಿ ಬಹುಶಃ ಇವತ್ತು ಕಾಂಗ್ರೆಸ್ಗೆ ಇವತ್ತು ಎಲ್ಲ ವರ್ಗದವರು ಇವತ್ತು ಬೆಂಬಲಿಸೋದು. ದಾವಣಗೆರೆ ಚುನಾವಣೆಯ ನಂತರವೂ ಅಥವಾ ಅದಕ್ಕೆ ಹಿಂದೆಯೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗ ಕೂಡ ಅದರದ ಆದ್ಯತೆಯನ್ನು ಕೊಟ್ಟಿದೆ. ಈ ಸಲ ಕೂಡ ಮೈನಾರಿಟೀಸ್ಗೆ ಇವತ್ತು 3 ಮಂತ್ರಿಗಳು, ಒಂದು ನಮ್ಮ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷ ಸ್ಥಾನವನ್ನು ಇವತ್ತು 4 ಸ್ಥಾನವನ್ನು ಕೊಟ್ಟದ್ದು ಬಹುಶಃ ಎಲ್ಲರೂ ಕೂಡ ಖುಷಿಯಿಂದ ಇದ್ದಾರೆ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರ ಜೊತೆಗೆ ಮಾತಾಡೋದಕ್ಕೆ ಏನಾದ್ರು ಅವಕಾಶ ಆಯಿತಾ? ಇದೆಲ್ಲ ಆದ ನಂತರ ಮಾತಾಡಿದ್ರ? ಏನಂತಾರೆ? ಇಲ್ಲ, ಡೈಲಿ ಮಾತಾಡ್ತಿದ್ದಾರೆ. ನಾವೆಲ್ಲ ಜೊತೆಯಾಗಿ ಹೋಗಬೇಕು, ಜೊತೆ ಕೆಲಸ ಮಾಡಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಮುಂದೆ ಹೋಗ್ಬೇಕಂತೆಲ್ಲ ನಾವು ಇವತ್ತು ಮಾತಾಡಿದ್ದೇವೆ, ನಿನ್ನೆ ಮಾತಾಡಿದ್ದೇನೆ, ನಾನು ಮೊನ್ನೆ ಕೂಡ ಮಾತಾಡಿದ್ದೇನೆ. ಅಲ್ಲ, ಹಿ ಈಸ್ ಹರ್ಟ್ ಸರ್, ಅಸಮಾಧಾನ ಆಗಿದೆ ಅವರಿಗೆ. ಇಲ್ಲ, ಅದು ನಾನು ಎಲ್ಲ ಕ್ರೈಟೀರಿಯಾದಲ್ಲೂ ಮೊದಲನೆಯ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿದ್ದವರು. ಆ ಕ್ರೈಟೀರಿಯಾಗೆ ಸೆಟ್ ಆಗ್ತಿದ್ರು, ಆ ಅವಕಾಶ ಸಿಗಲಿಲ್ಲ. ಸೆಕೆಂಡ್ ಲಿಸ್ಟ್ನಲ್ಲಿ ಇರ್ತಾರೋ ಇಲ್ಲೋ ಅಂತ ತುಂಬ ಚರ್ಚೆ ಆಯಿತು. ಅಂತೂ ಇಂತೂ ಬಂದರು. ವಸತಿ ಖಾತೆ ಒಂದನ್ನು ನೋಡ್ಕೊಂಡಿರಿ ನೀವು ಸಾಕು ಅಂತ ಹೇಳಿದ್ದಾರೆ ಅವರಿಗೆ. ಈಗ ಜಸ್ಟ್ ಅವ್ರದ್ದು ಪತ್ರ ನೋಡಿದೆ ನಾನು, ನನಗೆ ಯಾವ ಜಿಲ್ಲಾ ಉಸ್ತುವಾರಿಗಳು ಬೇಡ ಅಂತ ಪತ್ರ ಬರೆದಿದ್ದಾರೆ ಅವರು. ಅಲ್ಲ, ಅವರು ನನಗೆ ಪಕ್ಷದ ಕೆಲಸ ಕೊಡಿ ಅಂತ ಕೇಳಿದ್ದಾರೆ. ನಾನು ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು. 5ರಲ್ಲಿ ಒಂದು. 2ನೇದು ಎನಿಸಿದಾಗೆ ಪಕ್ಷ ಕೆಲವೊಮ್ಮೆ ಆ ಪರಿಸ್ಥಿತಿಗೆ ಎಲ್ಲರ ಮೇಲೆ ಮಾಡಬೇಕಂತ ಇಚ್ಛಿದ್ರು ಕೂಡ ಆ ಪರಿಸ್ಥಿತಿ ಅನುಗುಣವಾಗಿ ಒಬ್ಬೊಬ್ಬರನ್ನು ಮಾಡಿದೆ. ಈಗ ನನಗೆ ಮಾಡಿದೆ ಯಾಕಂತ ಹೇಳಿದರೆ, ನಾನು 5 ಬಾರಿ ಶಾಸಕನಾಗಿದ್ದೇನೆ, ನಾನು ಇಂದು ಆರೋಗ್ಯ ಸಚಿವನಾಗಿದ್ದೇನೆ, ಆಹಾರ ಸಚಿವನಾಗಿದ್ದೇನೆ, ನಗರಾಭಿವೃದ್ಧಿ ಸಚಿವನಾಗಿದ್ದೆ,
ಹೌಸಿಂಗ್ ಸಚಿವನಾಗಿದ್ದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕನಾಗಿದ್ದಾಗ ನಾನು ಉಪನಾಯಕನಾಗಿ ಅಧಿವೇಶನ ನಡೆಸಿದ್ದೆ, ಮತ್ತು ಅಧಿಕಾರಕ್ಕೆ ಬಂದಾಗ ನಾನು 3 ವರ್ಷ ಸ್ಪೀಕರಾಗಿ. ಎಸ್. ಸೊ ನಂದಲ್ಲಿ ಬರಲೇಬೇಕಿತ್ತು ಇದಕ್ಕೆ. ಸೊ ಮತ್ತೆ ಎರಡನೇದು ಎಲ್ಲರಿಗೂ ಕೊಡೋ ಸಂದರ್ಭ 2ನೇ ಸ್ಥಾನ ಮತ್ತು 3ನೇ ಸ್ಥಾನ ಕೊಟ್ಟಿದ್ದಾರಲ್ಲದೆ ಬೇರೆ ಯಾವುದೇ ವಿಚಾರ ಕೂಡ ಇಲ್ಲ. ಇಬ್ಬರು ಕೊಡ್ತಿದ್ರೆ ಖಂಡಿತವಾಗಿ ಅವ್ರದ್ದು ಫಸ್ಟಲ್ಲೇ ಬರ್ತಿತ್ತು. ಅದಕ್ಕೆ ಒಂದು ವಿಶೇಷ ಕಲ್ಪನೆ ಮಾಡಬೇಕಂತ ಅಗತ್ಯತೆ ಇಲ್ಲ. ಯಾಕೆ ನನ್ನನ್ನು ಬಿಟ್ಟು ಅವ್ರಿಗೆ ಕೊಡಲಿಕ್ಕೆ ಕೂಡ ಆಗೋದಿಲ್ಲ. ನಾನು ಇಷ್ಟೆಲ್ಲ ಸೀನಿಯಾರಿಟಿ ಬಂದು ನನಗೆ ಸ್ಪೀಕರ್ ಆಗಿದ್ದ ಕಾರಣ ನನಗೆ ಫಸ್ಟ್ ಕೊಡಲೇಬೇಕಿತ್ತು ಇದಕ್ಕೆ ಅನುಗುಣವಾಗಿ. ದಾವಣಗೆರೆ ಎಲೆಕ್ಷನ್ನಿನ ಡೆವಲಪ್ಮೆಂಟ್ ಹೆಂಗೆ ನೋಡ್ತಿದ್ರಿ? SDP ಎಷ್ಟು ಮಟ್ಟದಲ್ಲಿ ಚಿಗಿತುಕೊಂಡು ಬಿಡಬಹುದು ಅನ್ನೋದು ನಿಮಗೆ ಆಶ್ಚರ್ಯ ಆಯಿತಾ? ಕರಾವಳಿ ಭಾಗದಲ್ಲಿ ಜೋರಿದೆ ಅವ್ರ ಹೆಸರು. ಈ ಸಲ 2028 ಏನಾಗುತ್ತೋ ಅನ್ನೋ ಆತಂಕ ಇದೆಯಾ? ಏನಿಲ್ಲ. ಯಾಕಂತೇಳಿದರೆ ನಾವು SDP ನಾವು ಲೆಕ್ಕಕ್ಕಿಟ್ಟವರಲ್ಲ ಎಂದಿಗೂ ಕೂಡ. ಇದರಲ್ಲಿ ನಮಗೆ ಸಮಾಜನ ಒಗ್ಗಟ್ಟು ಮೂಡಿಸುವವರು, ಸಮಾಜ ಸೌಹಾರ್ದ ತರುವವರು ಮತ್ತು ಸಮಾಜದಲ್ಲಿ ಏಕತೆ ಉಂಟು ಮಾಡುವವರು ನಮಗೆ ಸಮಾಜದಲ್ಲಿ ಮುಖ್ಯ. ಸಮಸ್ಯೆ ಸೃಷ್ಟಿಸುವ ನಮಗೆ ಅದರ ಬಗ್ಗೆ ನಮಗೆ ಆಸಕ್ತಿ ಇಲ್ಲ. ದಾವಣಗೆರೆ ಆ ಒಂದು ಜನರ ಭಾವನೆಗೆ ಅನುಗುಣವಾಗಿದ್ದುಕೊಂಡು ಅದರಲ್ಲಿ ಇವತ್ತು ಅವ್ರದ್ದೇ ಓಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಬೇರೆ ಬೇರೆ ಅದಕ್ಕೆ ಕಾರಣಗಳಿದೆ. ಇದರಲ್ಲಿ ಕೆಲವೊಂದು ವಿಚಾರ ಸಂಬಂಧಪಟ್ಟ ಹಾಗೆ ಆ ರೀತಿಯ ಪರಿಸ್ಥಿತಿ ಇವತ್ತು ಬಂದಿದೆ. ನಾಳೆದು ಓಟ್ ಆದರೆ ಅದು 5% ಓಟು ಕೂಡ ಅವರಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ. ಆದ ಕಾರಣ ಅದರ ಬಗ್ಗೆ ನಾವು BJPಯನ್ನು SDP ಜನತಾದಳವನ್ನು ನೋಡಿ ನಾವು ರಾಜ್ಯಕ್ಕೆ ಮಾಡೋದಿಲ್ಲ. ನಾವು ಜನರನ್ನು ನೋಡಿ ರಾಜ್ಯಕ್ಕೆ ಮಾಡೋದು. ಈ ತಮ್ಮನ್ನು ತಾವು ಸೆಕ್ಯುಲರ್ ಪಾರ್ಟಿಗಳು ಅಂತ ಕರೆದುಕೊಳ್ಳುವ ಪಕ್ಷಗಳಿಗೆ ಮುಸ್ಲಿಂ ಓಟ್ ತೆಗೆದುಕೊಳ್ಳುವ ಪಕ್ಷಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಹೊಡೆತ ಕೊಟ್ಟಿದ್ದಾವೆ. OIC ಪಕ್ಷ ಏನೇನು ಮಾಡುತ್ತೆ ಅನ್ನೋದನ್ನು ನೋಡಿದ್ದೀವಿ ನಾವು. AIMIM ಏನೇನು ಮಾಡುತ್ತೆ ಅಂತ. ಆ ರೋಲನ್ನು ಕರ್ನಾಟಕದಲ್ಲಿ SDPI ಪ್ಲೇ ಮಾಡಲಿಕ್ಕಿಲ್ವಾ? ನನ್ನ ಅನಿಸಿಕೆ ಮಟ್ಟಿಗೆ ಅಂತ ಯಾವುದೇ ಇವತ್ತು ಪ್ಲೇ ಮಾಡಲಿಕ್ಕೂ ಸಾಧ್ಯನೇ ಇಲ್ಲ. ಮತ್ತು ಯಾವಾಗಲೂ ಕೂಡ ಒಂದೊಂದು ಪಕ್ಷ ಆಲ್ಟರ್ನೇಟಿವ್ ಇದ್ದೇ ಇತ್ತು ಕಾಂಗ್ರೆಸ್ಸಿಗೆ. ಸ್ಟಾರ್ಟಿಂಗಿಂದಲೂ ಕೂಡ, ಈಗಲ್ಲ. ಆವಾಗ ಜನತಾ ಪಕ್ಷ ಅಂತ ಇತ್ತು. ಆವಾಗಲೂ ಕೂಡ ಇಷ್ಟು % ಆಫ್ ಮೈನಾರಿಟೀಸ್ ಜನತಾ ಕಾಂಗ್ರೆಸ್ ಮುನಿಸಿಕೊಂಡು ಪಕ್ಷ ಅಂತ ಇದ್ದರು. ಅದರ ನಂತರ ಮುಸ್ಲಿಂ ಲೀಗ್ ಅಂತ ಬಂತು. ತದನಂತರ PDP ಅಂತ ಮದನಿದೊಂದು ಬಂತು. ಅವರು ಕೂಡ ಇಷ್ಟು ಓಟು ತಗೊಂಡ್ರು. ತದನಂತರ ಜನತಾದಳ ಅಂತೇಳಿ ಇವತ್ತು ಮೈನಾರಿಟಿ ಓಟ್ ಕಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟು. ಒಂದೊಂದು ಕಾಲಘಟ್ಟದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಇರ್ತದೆ. ನಾವು 100ಕ್ಕೆ 100 ನಮಗೇ ಓಟು ಕೊಡಬೇಕಂತೇಳಿ ಜಗತ್ತಲ್ಲಿ ಯಾರಿಗೂ ಓಟು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಕೂಡ ನೀವು ನಿಂತರೆ ಕೆಲವನಿಗೆ ಸುಮ್ಮನೆ ವಿರುದ್ಧ ಇದೆ. ಯಾಕೆ ಕಾರಣ ಇಲ್ಲ, ಅದು ವಿರುದ್ಧ. ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವಿರುದ್ಧ ಇರ್ತಾರೆ. ನೀವು ಏನು ರೀಸನ್ ಕೇಳಿದರೆ ರೀಸನ್ ಏನಿಲ್ಲ, ಒಂದು ವಿರೋಧ ಮಾಡಬೇಕಂತ ಒಂದು ಇದಿರ್ತದೆ. ದಾವಣಗೆರೆಯಲ್ಲಿ ಪರಿಸ್ಥಿತಿ ಅಂತ ಹೇಳಿದರೆ ಕೆಲವೊಂದು ಟಿಕೆಟ್ನ ವಿಚಾರ, ಭಾವನಾತ್ಮಕ ವಿಚಾರ, ಈ ವಿಚಾರ ಚರ್ಚೆ ಮಾಡಿದಾಗ ಸಂದರ್ಭದಲ್ಲಿ ಏನೋ ಆ ಒಂದು ಮುಗ್ಧ ಜನರನ್ನು ಭಾವನಾತ್ಮಕವಾಗಿ ಆ ಒಂದು ಪ್ರಯತ್ನ ಪಟ್ಟರು. ಅದು ಯಶಸ್ವಿ ಆಗಲಿಲ್ಲ. ಅದು ನಿಮ್ಮದೇ ಪಕ್ಷದವ್ರು ಮಾಡಿದ್ರು. ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಆಡಿಯೋ ಸುಳ್ಳ ಗೊತ್ತಿಲ್ಲ ನನಗೆ. ನಾನು ಸ್ಪೀಕರ್ ಆಗಿದ್ದೆ ಅಲ್ಲ. ಇಬ್ಬರು ಸಚಿವರುಗಳು ಭಾಳ ಸುದ್ದಿ ಮಾಡ್ತಿರೋದು ಸರ್. ಒಂದು ಕೃಷ್ಣ ಬೈರೇಗೌಡರು ಬಿಟ್ಟರೆ ನೀವು ಇಬ್ಬರ ಡಿಪಾರ್ಟ್ಮೆಂಟು ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಟಿದೆ. ತುಂಬ ಜವಾಬ್ದಾರಿಯುತ ಕೆಲಸ ಅಲ್ವಾ ಇದು? ಹೌದು. ಯಾಕಂದರೆ ನಾವು ಅಧಿಕಾರ ವಹಿಸ್ಕೊಂಡ ನಂತರ ನಾವು ಕೆಲಸ ಮಾಡಬೇಕು. ನಾನು ಯಾವಾಗ ಹೇಳ್ತಾ ಇದ್ದೆ, ನಮಗೆ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ, ನಮಗೆ ವರ್ಕ್ ಇಂಪಾರ್ಟೆಂಟ್. ನಮ್ಮ ಪೋಸ್ಟ್ ನಮ್ಮನ್ನು ಯಾವ ಕೂಡ ಮೇಲೆ ತಗೊಂಡು ಹೋಗೋದಿಲ್ಲ, ನಮ್ಮ ವರ್ಕ್ ಮಾತ್ರ ನಮ್ಮನ್ನು ಮೇಲೆ ತಗೊಂಡು ಹೋಗ್ತದೆ. ಅದನ್ನೆಲ್ಲ ನಮ್ಮ ಯುವಕರಿಗೆ ನಾನು ಹೇಳ್ತಾ ಇರ್ತೇನೆ. ನಾನು ಜಿಲ್ಲಾ NSU ಸೆಕ್ರೆಟರಿ ಆಗಿದ್ದೆ, ಅಧ್ಯಕ್ಷ ಆಗಿದ್ದೆ, NSU ಜಿಲ್ಲಾ ಅಧ್ಯಕ್ಷ ಆದೆ, ರಾಜ್ಯ ಯುವ ಕಾಂಗ್ರೆಸ್ನ ಮತ್ತು ಅದಕ್ಕಿಂತ ದೊಡ್ಡ ಪೋಸ್ಟ್ ಕೊಡ್ದಂಗೆ ನಾನು ಬೇಡ, ಬ್ಲಾಕ್ ಅಧ್ಯಕ್ಷ ಸಾಕಂತ ಹೇಳಿದೆ ನನಗೆ. ಹಾಗೆ ನನ್ನ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ. ಅವತ್ತು ಬ್ಲಾಕ್ ಅಧ್ಯಕ್ಷನ ಕೆಲಸ ಮಾಡಿದ ಕಾರಣವೇ ನನಗೆ ಇವತ್ತು ನಮ್ಮ ಕ್ಷೇತ್ರದ ಇನ್ನೂ ಕೂಡ ಗಟ್ಟಿಯಾಗಿದೆ. ಯಾಕೆ ನನ್ನ ಜೊತೆಯಲ್ಲಿದ್ದವರು ಇವತ್ತು ತಾಲೂಕು ಪಂಚಾಯತ್ ಮೆಂಬರ್ಗಳು, ಜಿಲ್ಲಾ ಪಂಚಾಯತ್ ಮೆಂಬರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಮುಖಂಡರು ಯಾರಿದ್ದಾರೆ ಅವತ್ತು ನನ್ನ ಜೊತೆಯಲ್ಲಿದ್ದವರೇ ಇವತ್ತು ಎಲ್ಲ ಇರುವಂಥದ್ದು. ಸೊ ನಾನು ಹೇಗೆ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಅವರು ಹೇಗಂತ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಆ ಒಂದು ವಿಶ್ವಾಸವೇ ಇವತ್ತು ನಮಗೆ ಅಲ್ಲಿ ಸ್ವಲ್ಪ ಬಲಿಷ್ಠವಾಗಿ ನಿಲ್ಲಲಿಕ್ಕೆ ಅದು ಸಾಧ್ಯವಾಗಿದೆ. ಇದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ನಿಮಗೆ. ರೇಡ್ ಮಾಡೋದಕ್ಕೆ ಹೋದ ಅಧಿಕಾರಿಗಳು ಬಂದು ಹೇಳ್ತಾರಲ್ಲ, ವಿ ಹ್ಯಾಡ್ ನೆವರ್ ಎಕ್ಸ್ಪೆಕ್ಟೆಡ್ 5 ಸ್ಟಾರ್ ಹೋಟೆಲಲ್ಲಿ ಡೇಟ್ ಬಾರ್ ಆಗಿರುವಂಥ ಮಾಂಸ ಇರಬಹುದು ಅನ್ನೋದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ನೋಡಿ, ನಮಗೆ ಅವರ ಮೇಲೆ ಯಾವುದೇ ಕೋಪ ಇಲ್ಲ. ನಾವು ಅವ್ರನ್ನ ಪನಿಷ್ಮೆಂಟ್ ಮಾಡಲಿಕ್ಕಂತಲ್ಲ,
ಅವರು ಸರಿಯಾಗಬೇಕು. ಎಸ್. ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಯಾಕೆ ಅವ್ರು ಬಂಡವಾಳ ಹಾಕಿದ್ದಾರೆ, ಕಟ್ಟಿದ್ದಾರೆ, ಟೂರಿಸಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ, ಅವರು ಸಮಾಜಕ್ಕೆ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರನ್ನು ಅಪ್ರಿಷಿಯೇಟ್ ಮಾಡ್ತಾನೆ, ಗೌರವ ಇದೆ. ಅದು ಜನರಿಗೆ ಅವರು ಮೋಸ ಮಾಡಬಾರ್ದು. ಕರೆಕ್ಟ್. ನೀವೊಂದು ಬಂಗಾರ ಅಂಗಡಿ ಹೋದರೆ ನೀವು ಆ ಬಾರ್ಗೆ ಏನು ಮಾಡ್ತೀರಿ, ಸ್ವಲ್ಪ ಕಡಿಮೆ ಮಾಡಿ ರೇಟ್ ಅಂತೇಳಿ. ಬಟ್ಟೆ ಅಂಗಡಿ ಹೋದರೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳ್ತೀರಿ. ಹೋಟೆಲ್ಗೆ ಹೋಗಿ ಊಟ ಮಾಡಿ ಯಾರು ಕೂಡ ಕಡಿಮೆ ಮಾಡಿ ಅಂತ ಕೇಳೋದಿಲ್ಲ. ಬಿಲ್ ಆಗಿರುತ್ತೆ ಅಷ್ಟು ಕೊಟ್ಟು ಬರ್ತಾರೆ, ಬಿಲ್ ಇಟ್ಟು ಟಿಪ್ಸ್ ಇಟ್ಟು ಬರ್ತಾರೆ. ಹೌದು. ಹಾಗೆ ಜನ ಅಲ್ಲಿ ಏನು ಬಾರ್ಗೇನ್ ಇಲ್ಲದೆ ಅಲ್ಲಿ ದುಡ್ಡು ಕೊಟ್ಟು ಬರುವಾಗ ಇವತ್ತು ಜನರಿಗೆ ಯಾಕೆ ಮೋಸ ಮಾಡಬೇಕು ಇದರಲ್ಲಿ? ಎಸ್. ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ನಾವು ಜನರಿಗೆ ಮೋಸ ಮಾಡಬಾರ್ದು. ಜನ ಕೂಡ ಏನೇನು ಎನಿಸ್ಕೋಬೇಕು, ಬಿಲ್ಡಿಂಗ್ ಸೀಟ್ ಇದೆಲ್ಲ ಕಂಡು ಎಲ್ಲವೂ ಸರಿ ಇದೆ ಅಂತ ಹೇಳಿ ಕೂಡ ಭಾವಿಸಬಾರ್ದು. ಸೊ ನಾವು ಇದನ್ನು ಜನಜಾಗೃತಿ ಮೂಡಿಸುವಂಥ ಕೆಲಸ. ನಾವು ಇವತ್ತು ಮಲ್ಟಿನ್ಯಾಷನಲ್ ಕಂಪನಿ ಬರ್ಗರ್ ಶಾಪ್ ಅಲ್ಲಿಗೆಲ್ಲ ರೇಡ್ ಮಾಡಿದ್ದೆವು. ಯಾಕೆ ನಾವು ರೇಡ್ ಮಾಡಿದ್ದೆವು? ಯಾಕೆಂತ ಹೇಳಿದರೆ ಅಲ್ಲಿ ಬರುವಂಥ ಚಿಕನ್ ಎಷ್ಟು ತಿಂಗಳು ಐಸ್ನಲ್ಲಿ ಇಡ್ಬೋದು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಇವತ್ತು ಬಂದು ನಾಳೆ ಸಿಕ್ಕುವಂಥದ್ದಲ್ಲ. ಕರೆಕ್ಟ್. ಅವರ ರೂಲ್ಸ್ ಪ್ರಕಾರ 9 ತಿಂಗಳವರೆಗೆ ಅದನ್ನು -34 ಡಿಗ್ರಿಲಿ ಇಡ್ಬೋದಂತೆ. 9 ತಿಂಗಳು, 9 ಮಂತ್ಸ್. ಮತ್ತು ಅದನ್ನು ಕಾಯಿಸಿ ಕೊಡ್ಬೋದು. ಹಾಗಾದ್ರೆ ಇದು ಅಲ್ಲಿ ಯಾಕೆಂತೇಳಿ ಇವರು ಬೇರೆ ಬೇರೆ ಕಡೆ ಹೋಗುವ ಅವತ್ತು ಕೊಡೋದಿಲ್ಲ. ಒಮ್ಮೆಲೆ ಅದು 1 ತಿಂಗಳಿಗೆ ಒಮ್ಮೆಲೆ ಕಳಿಸ್ತಾರೆ. ಓಕೆ. ಅದನ್ನು ಫ್ರೀಸರ್ ಇಡ್ತಾರೆ, ಮತ್ತು ಕಾಯಿಸಿ ಕೊಡ್ತಾರೆ. ಬನ್ ನಮ್ಮ ಊರಲ್ಲಿ ಮಾಡಿದ ಬನ್ 1-2 ದಿವಸ ಇಟ್ಟರೆ 2 ತಿನ್ನಲಿಕ್ಕೆ ಆಗೋದಿಲ್ಲ, ಅಷ್ಟು ಗಟ್ಟಿ ಆಗ್ತದೆ. ಹೌದು. ಇದು 2-3 ತಿಂಗಳಿರುವಂಥ ಬನ್ ಇವತ್ತು ಏನು ಕೂಡ ಸಾಫ್ಟ್ ಇಡಬೇಕಾದ್ರೆ ಅದಕ್ಕೆ ಇವರು ಹಾಕಿದಂತಹ ಅಡಿಕ್ಟಿವ್ಸ್ ಎಷ್ಟಿರ್ಬೋದು. ಅದು ಅಂತಿಮ ಕೆಮಿಕಲ್ ಆಗಿ ಮಕ್ಕಳ ಇದಕ್ಕೆ ಹೋಗೋದಲ್ಲ. ಇದನ್ನು ಕಾನೂನು ಪ್ರಕಾರವಾಗಿ ಮಾಡಲಿಕ್ಕೆ ಅವಕಾಶ ಇರ್ಬೋದು. ಅದು ಜನರಿಗೆ ಇದನ್ನು ತೋರಿಸುವ ನಮ್ಮ ಜವಾಬ್ದಾರಿ. ನೋಡಿ ಈ ರೀತಿ ಇದೆ. ಇನ್ನು ತಿನ್ನೋದು ಬಿಡದೆ ನಿಮಗೆ ಬಿಟ್ಟಂತ ಒಂದು ಕಳಪೆ ಆಹಾರ, ಇನ್ನೊಂದು ಕಲಬೆರಕೆ ಆಹಾರ, ಎರಡು ಕಲಬೆರಕೆ. ಅದು ಆ್ಯಕ್ಚುಲಿ ಅದು ಅಲ್ಲ. ಹೊಟ್ಟೆಗೆ ಹೋದ ನಂತರ ನಮ್ಮ ಫುಡ್ ಐಟಮ್ಸ್ ಎಲ್ಲ ಬೇರೆ ಆಗ್ತದೆ. ನಾವು ಮಿಷನ್ಲಾಗಿ ತಿರುಗಿಸಿದಾಗೆ ಕೆಮಿಕಲ್ ಎಲ್ಲ ಕೂಡ ಒಂದು ಸೈಡ್ ಹೋಗ್ತದೆ. ಆಯ್ತದೆ. ಈ ಕೆಮಿಕಲ್ಸ್ ಹೋಗಿ ನಮ್ಮ ಆರ್ಗನ್ಸಿಗೆ ಇಫೆಕ್ಟ್ ಕೊಡ್ತದೆ ಒಂದಲ್ಲೊಂದು ರೀತಿಯಿಂದ. ಸೊ ಅದಾಗ ಇದನ್ನು ನಾವು ಜನರಿಗೆ ಜನಜಾಗೃತಿ ಮೂಡಿಸಬೇಕಂತೇಳಿ ಮಾಡಿದ್ದು. ನಿಮ್ಮ ಪ್ರಶ್ನೆ ಸರ್? ನಮಸ್ತೆ, ಆದಿತ್ಯ ಅಂತ, ವಿದ್ಯಾರ್ಥಿ. ಸರ್, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀರಿ ಈ ಕ್ವಿಕ್ ಕಾಮರ್ಸ್ ಆ್ಯಪ್ಗಳು ವೇರ್ಹೌಸ್ಗಳು ಬೆಂಗಳೂರಾದ್ಯಂತ ಮಾಡ್ಕೊಂಡಿದ್ದಾವೆ. ಅಲ್ಲಿ ಈ ಡಿಸ್ಪೋಸ್ಡ್ ಐಟಮ್ ಅಂತ ದಿಸಕ್ಕೆ ತೆಗಿತಾ ಇರ್ತಾರೆ. ಲೈಕ್ ಗ್ರಾಸರಿ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು. ಆ ವೇಸ್ಟ್ನ ತೊಗೊಂಬಂದು ಈ ನಮ್ಮ ಲೋಕಲ್ ಏರಿಯಾಗಳಲ್ಲೇ ಚಿಕ್ಕ ಅಂಗಡಿಗಳು ಮಾಡಿಕೊಂಡು ಮತ್ತೆ ಜನಕ್ಕೆ ಆ ಒಂದು ದಿವಸ ಔಟ್ಡೇಟ್ ಆಗಿರೋ ಪ್ರಾಡಕ್ಟು, ಹಾಲಿರ್ಬೋದು, ಮೊಸರು ಇರ್ಬೋದು, ಈ ಗ್ರಾಸರೀಸ್ನ ಮತ್ತೆ ಜನಕ್ಕೆ ಕಮ್ಮಿ ರೇಟಿಗೆ MRPಗಿಂತ ಏನು ಕಮ್ಮಿ ಎಸಿಬೇಕಾಗಿರೋ ಪ್ರಾಡಕ್ಟ್ಸ್ನ ತೊಗೊಂಬಂದು ಮಾರ್ಟ್ಗಳು ಅಂತ ತೊಗೊಂಡು GST ನಂಬರ್ ತೊಗೊಂಡು ಸಹಿತ ಈ ದಂಧೆಯಲ್ಲಿ ತೊಡಗಿದ್ದಾರೆ. ಇದ್ರ ಬಗ್ಗೆ ಆರೋಗ್ಯ ಇಲಾಖೆ ಸ್ವಲ್ಪ ಗಮನ ವಹಿಸ್ಬೇಕಂತ ನಮ್ಮ ಅಭಿಪ್ರಾಯ. ಇಲ್ಲ, ಉತ್ತಮ ಸಲಹೆ ಕೊಟ್ಟಿದ್ರಿ. ಅದಕ್ಕಾಗಿ ನಾವು ಇವತ್ತು ಝೊಮ್ಯಾಟೊ, ಇನ್ನೊಂದು ಜಿಪ್ಟೋ, ಸ್ವಿಗ್ಗಿ ಇದನ್ನೆಲ್ಲ ಕೂಡ ಇವತ್ತು ನಾವು ರೇಡ್ ಮಾಡಿದ್ವಿ. ನಾವು ಇವತ್ತು ತುಮಕೂರಲ್ಲಿ ಕೂಡ ಮಾಡಿದ್ದೆವು. ಯಾಕೆಂತ ಹೇಳಿದರೆ ಒಂದು ಹೋಟೆಲ್ಗೆ ಹೋದಾಗ UB ಸಿಟಿಯಲ್ಲಿ ಅಲ್ಲಿ ಚಿಕನ್ದು ಬಾಕ್ಸ್ ಸಿಗ್ತದೆ. ವಿಶೇಷ ಅಂತ ಕೇಳಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡುವಾಗ ನಾಳೆ ಡೇಟ್ ಇದೆ ಅದರಲ್ಲಿ, ಇವತ್ತು ಸರ್. ಆಮೇಲೆ ಈ ಅದ್ರ ಮುಂದಿನ ಡೇಟ್ ಹಾಕೊಂಡು ಬಂದಿದ್ದಾರೆ. ಹಾಗಾದ್ರೆ ನೋಡಿ ಎಂತ ಮಾಡ್ಬೇಕು ಇವರು. ಅದು ಎಲ್ಲಿಂದ ಬಂದು ಅವ್ರ ಪಾಪ ಅವ್ರಿಗೆ ಗೊತ್ತು. ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ ಅಂತೇಳಿ. ಕೊಟ್ಟವನು ಇವನು ಅವನದು ಕೇಳುವಾಗ ನಾನು ಅಲ್ಲಿಂದ ತಂದೆ ಅಂತ ಹೇಳ್ತಾನೆ, ರಾಣಿಬೆನ್ನೂರಿಂದ. ಇಂತೆಲ್ಲ ಪರಿಸ್ಥಿತಿ ಇದು. ನಂಗೊಂದು ಕುತೂಹಲ ಏನಂದರೆ, ಮುಖ್ಯಮಂತ್ರಿಗಳು ತುಂಬ ಬಿಸ್ನೆಸ್ ಫ್ರೆಂಡ್ಲಿ ಅವರು. ಅಂದರೆ ಒಂದು ಊರಿನಲ್ಲಿ ಬಿಸ್ನೆಸ್ಗಳು ಫ್ಲರಿಶ್ ಆಗಬೇಕು, ಬೆಳಿಬೇಕು, ಊರು ಹಂಗೆ ಬೆಳೆಯುತ್ತೆ ಅನ್ನೋ ಅಭಿಪ್ರಾಯದವರು. ನೀವು ನೋಡಿದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ಗಳ ಮೇಲೆ ಹಿಂಗೆ ರೇಡ್ ಮಾಡ್ತಾ ಇದ್ದೀರಿ. ಪ್ರೆಷರ್ ಏನು ಬರ್ತಿಲ್ವಾ? ಪ್ರೆಷರ್ ಅಂತಲ್ಲ, ಕೆಲವರು ಇರ್ತಾರೆ. ಆದರೆ ನಾನು ಹೇಳುವಂಥದ್ದು, ನಾನು ಅವ್ರಿಗೆ ಉಪಕಾರ ಮಾಡಿದ್ದೇನೆ, ಅವ್ರು ನಮಗೆ ಪ್ರಶಸ್ತಿ ಕೊಡಬೇಕು ಮಾಲೀಕರು. ನಾನು ಮಾಲೀಕರನ್ನು ದೂರಲಿಕ್ಕೆ ಹೋಗೋದಿಲ್ಲ, ಅವ್ರಿಗೆ ನೋಡೋದಿಲ್ಲ. ಅವರು ಸ್ಟೋರ್ ಮ್ಯಾನೇಜರ್ ಮೇಲೆ ಬಿಟ್ಟಿರ್ತಾರೆ. ಅವರು ಇದನ್ನೆಲ್ಲ ಇವತ್ತು ನೋಡಿಕೊಂಡು ಹೋಗಿ ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಅದನ್ನು ನೋಡಲಿಕ್ಕೆ ಬರೋದಿಲ್ಲ. ಅದರ್ವೈಸ್ ಇಷ್ಟೆಲ್ಲ ಮಾಡಿ ಏನು ಉಳಿಸೋದಿದೆ ದೊಡ್ಡ ದೊಡ್ಡ ಹೋಟೆಲ್ನವ್ರಿಗೆ? ಇದೇನು ದೊಡ್ಡ ಸೇವಿಂಗು ಅಲ್ಲ, ನೆಗ್ಲಿಜೆನ್ಸಿಂದಾಗಿ. ಇನ್ನೊಂದು ಉದಾಹರಣೆ ನಾನು ಕೊಡ್ತೇನೆ. ಡೆನ್ಮಾರ್ಕಿಂದ ಮಾಂಸ ಬರ್ತದೆ. ನಾವು ಭಾರತ ದೊಡ್ಡ ಎಕ್ಸ್ಪೋರ್ಟ್ರು ಮಾಂಸದ್ದು ಅಂತೆಲ್ಲ ಮಾತಾಡ್ತೀವಿ. ಡೆನ್ಮಾರ್ಕಿಂದ ಬಂದು ಅವನು ನಮಗೆ 400 ರೂಪಾಯಿ ಕೊಡ್ತಾನಂತೆ ಇವರಿಗೆ. ಇಲ್ಲಿ ನಮ್ಮ ಮಾಂಸಗೆ 800 ರೂಪಾಯಿ. ಡೆನ್ಮಾರ್ಕಿಂದ ಇಲ್ಲಿಗೆ 400 ರೂಪಾಯಿಗೆ ಒಂದು ಸಿಕ್ಕಬೇಕಾದ್ರೆ ಇದರ ಪರಿಸ್ಥಿತಿ ಏನು? ಅದು ಒಂದಲ್ಲಿ ರಿಜೆಕ್ಟ್ ಆಗಿರೋದು, ಅದು ಫ್ರೀ ಬಿಸಾಡ್ತಾರೆ. ಅದನ್ನು ಇವರು ಕಂಟೈನಲ್ಲಿ ತಂದು ಬಾಂಬೆಗೆ ತಂದು ಎಲ್ಲ ರಾಜ್ಯದ ಎಲ್ಲ ಬೇರೆ ಬೇರೆ ಈ ಒಂದು ನೆಟ್ವರ್ಕ್ ಇರ್ತದೆ ಅವ್ರ ಹತ್ರ.
ಇವರದ್ದು 400 ರೂಪಾಯಿಗೆ ತಗೊಂಡು ದನಿಗೆ 800 ರೂಪಾಯಿ ಬಿಲ್ಲು ಕೊಡ್ತಾರೆ. ದನಿಗೇನು ಗೊತ್ತು ಡೆನ್ಮಾರ್ಕಿಂದ ಊರಿಂದ ತಂತೇನಂತೇಳಿ. ಜನರಿಗೆ ಚೆನ್ನಾಗಿ ಶ್ವಾಸ ಎಲ್ಲ ಕೊಟ್ಟಾಗ ಇವ್ರಿಗೆ ಗೊತ್ತೇ ಆಗೋದಿಲ್ಲ ಎಲ್ಲಿಂದ ಊಟ ಅಂತೇಳಿ. ಇದು ಪ್ರಾಕ್ಟಿಕಲಾಗಿ ನಾವು ನೋಡಿ ಇವತ್ತು ಇದಂಥದ್ದು. ಸರ್ ಶಾಂತಗೌಡ ಅಂತೇಳಿ JDS ಇಂದ 10ನೇ ತಾರೀಕಿಂದ ತಂಬಾಕು ಮತ್ತು ಗುಟ್ಕಾ ಬ್ಯಾನ್ ಅಂತ ನೀವು ಹೇಳ್ತಾ ಇದ್ದೀರಾ. ಖುಷಿ ಆಯ್ತಾ ಬೇಜಾರಾಯ್ತಾ? ಖುಷಿ ಸರ್, 100%. ನಾನು ಯೂಟಿ ಕದರ್ ಸರ್ ಅದನ್ನು ಮಾಡಿದ್ದಕ್ಕೆ ತುಂಬ ಖುಷಿಯಾಗಿದ್ದೀನಿ. ಆದರೆ ನಮ್ಮ ಇದೇನಂದರೆ 2018ರಲ್ಲಿ ಒಂದ್ಸಲಿ ಬ್ಯಾನ್ ಅಂತ ಆಗಿ ಇವತ್ತು ಬ್ಯಾನ್ ಆಗಿ ಮಾನ್ಯ ದಿನ ಬೆಳಿಗ್ಗೆ 2 ಪ್ಯಾಕೆಟ್ ಆಗಿ ಬಂತು. ಅಲ್ಲ, ಅವತ್ತು ಕೂಡ ಒಟ್ಟಿಗೆದಾಗ ನಾನೇ ಬ್ಯಾನ್ ಮಾಡಿದ್ದೆ ಹೆಲ್ತ್ ಮಿನಿಸ್ಟರ್ ಇದ್ದಾಗ 2014 5ರಲ್ಲಿ. ಈಗ ಅದನ್ನು ಮತ್ತೆ 2 ಪ್ಯಾಕೆಟ್ ಮಾಡಿದರು. ಹೌದು, ಅದಕ್ಕೆ ಈಗ ನಮಗೆ ಸಂಪೂರ್ಣವಾಗಿ ನಮಗೆ ನಿಯಮ ಇಲ್ಲ ಅದನ್ನು ಮಾಡಲಿಕ್ಕೆ. ಅದೇ ಜೊತೆಯಲ್ಲಿ ಮಾರಬಾರ್ದು ಅಂತೇಳಿ ನಾವು ಇವತ್ತು ತಂದು ನಿಲ್ಲಿಸ್ತೇವೆ. ನಿಯಮಗಳು ಈ ರೀತಿ ಇದೆ ನಮ್ಮದು. ಅಂದ್ರೆ ಜೊತೆಗೆ ಮಾರಬೇಡಿ ನೀವು ಅಂತ, ಅಂದರೆ ಸಪ್ರೇಟ್ ಮಾಡಿ ಇದನ್ನು ಒಟ್ಟಿಗೆ ಅದು ನಿಕೋಟಿನ್ ಮತ್ತು ಇದು ಜೊತೆಯಲ್ಲಿ ಇರಬಾರ್ದು. ಓಕೆ, ಇದಕ್ಕೆ ಟೊಬ್ಯಾಕೋ. ಅಲ್ಲ, ಈ ಹೊಸ ನಿಯಮ ಇವತ್ತಿಂದ ಹೊಸ ನಿಯಮ ನಾವು ಇವರೇನು ಒಂದು ಶಾಪಲ್ಲಿ 2 ಕೂಡ ಇರಬಾರ್ದು. ಒಂದು ಶಾಪ್ ಇಲ್ಲಾಂದ್ರೆ 2 ತಗೊಳ್ಳೋದು, ಅಲ್ಲೇ ಮಿಕ್ಸ್ ಮಾಡೋದು ಇವರು. ಸರ್, ನೀವು ಚಾಪೆ ಕೆಳಗೆ ಹೋದ್ರೆ ಜನ ರಂಗೋಲಿ ಕೆಳಗೆ ಹೋಗೋರು ಇರ್ತಾರೆ. ನಿಮಗೆ ಹೇಳ್ತೀರಿ ಅಡಿಕೆ ಬೆಳೆಗಾರರಿಗೆ ಮಾಡಿ, ನಾವು ಬೇರೆ ಅಡಿಕೆ ನಾವು ಹೇಗೆ ಬ್ಯಾನ್ ಮಾಡೋದು? ಅಲ್ಲ, ಬ್ಯಾನ್ ಮಾಡಬಾರ್ದು ಸರ್. ಬೇರೆ ತಂಬಾಕನ್ನು ನಾವು ಹೇಗೆ ಮಾಡಲಿಕ್ಕೆ ಕಾನೂನು ನಮಗೆ ಅವಕಾಶನೇ ಇಲ್ಲ. ಬರೀ ನಿಕೋಟಿನ್ ಸಪ್ರೇಟ್ ಇದ್ದರೆ ಅದನ್ನು ಮಾಡಲಿಕ್ಕೆ ಅವಕಾಶನೇ ಇಲ್ಲ. ನಾಳೆ ಹೋಗಿ ಇಷ್ಟೇ ತರ್ತಾರೆ. ಯಾವ ರೀಸನ್ ಬೇಕಲ್ಲ ಅದಕ್ಕೆ. ಕಂಪ್ನಿಯವರು ಹೊಸ ಸಿಸ್ಟಮೇ ಹುಡುಕತ್ತಾರೆ ಸರ್. ನಾವು ಆ ಥರ ಅರ್ಧ ಅಂತ ಕೊಟ್ಟಾಗ ಆಯ್ತದೆ. ಅದಕ್ಕೆ ಮತ್ತೆ ಇದೆ, ಅಡಿಕೆ ಬೆಲೆ ಬಿತ್ತು 100 ರೂಪಾಯಿ ಕಡಿಮೆ ಆಯಿತು, 500 ರೂಪಾಯಿ ಕಡಿಮೆ ಆಯಿತು ಅಂತ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಸರ್, ಗೌರ್ಮೆಂಟಲ್ಲಿ ಫ್ರೀ ಇಲ್ಲ, ಕೇಂದ್ರ ಸರ್ಕಾರ ಮಾಡಿದಾಗ 200 ರೂಪಾಯಿ ಇದ್ದ ಸಿಗರೇಟ್ ಪ್ಯಾಕ್ 320 ರೂಪಾಯಿ ಮಾಡಿ, ಹಾಗಾದ್ರೂ ಮಾಡಿ. ಅದೇ ಬೆಸ್ಟ್. ಈಗ ರೈತರಿಗೆ ಫ್ರೀ ಸ್ಕೀಮ್ ಕೊಡ್ತಾ ಇದೀವಿ ಅಂತ ಅಲ್ಲ ಜನಗಳಿಗೆ. ರೈತರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಏನು ಕಮ್ಮಿ ಆಗಲ್ಲ ಅನ್ಕೊಂತೀವಿ ಸರ್. ಕೃಷಿ ಸಚಿವರು ಬಂದಾಗ ಕೇಳೋಣ ಅವನ. ರಕ್ಷಿತ್ ಅಂತ, ನಾನು ಕಾನೂನು ವಿದ್ಯಾರ್ಥಿ BMS ಕಾಲೇಜ್ ಆಫ್ ಲಾ ಇಂದ. ಈಗ ಇವ್ರದೇ ಒಂದು ಫಾಲೋ ಅಪ್ ಪ್ರಶ್ನೆ ಸರ್. ಈಗ ನಾವು 1 ವರ್ಷಕ್ಕೆ ನೀವು ಬ್ಯಾನ್ ಮಾಡಿರುವಂಥದ್ದು ನೋಟಿಫಿಕೇಶನಲ್ಲಿ ಬಂದಿದೆ, ನಿಯಮ ಆಗಿರುವಂಥದ್ದು. 1 ಇಯರ್ ಮಾಡೋದು ಹಿಂದೆ ಒಬ್ಜೆಕ್ಟಿವ್ ಏನು, 2 ಇಯರ್ಸ್ ಯಾಕೆ ಮಾಡಿಲ್ಲ, ಇಲ್ಲ ಪರ್ಮನೆಂಟಾಗಿ ಬ್ಯಾನ್ ಯಾಕೆ ಮಾಡಿಲ್ಲ? ನಂಬರ್ 1. ನಂಬರ್ 2 ಪ್ರಶ್ನೆ ಏನಂದರೆ, ಸಿಗರೆಟ್ಸು ಟೊಬ್ಯಾಕೋಯಿಂದ ಆಗುವಂಥದ್ದು, ಜನರಿಗೆ ಬಹಳ ಅಪಾಯಕಾರಿ ಆಗಿರುವಂಥದ್ದು ಸಿಗರೆಟ್ಸ್ ಕೂಡ. ಅದರಿಂದನೂ ಕೂಡ ಪ್ಯಾಕೆಟ್ ಮೇಲೆ ಬರ್ದಿರ್ತಾರೆ, ವಾರ್ನಿಂಗ್ ಅಂತ ಬಂದಿರುತ್ತೆ. ಎಲ್ಲ ಮೂವೀಸಲ್ಲೂ ನಾವು ನೋಡ್ತೀವಿ, ಅಂದರೂ ಜನ ಅದನ್ನು ಕನ್ಸ್ಯೂಮ್ ಮಾಡ್ತಾರೆ ಆನ್ ಎ ಡೈಲಿ ಬೇಸಿಸ್. ಸೊ ಅದನ್ನು ಯಾಕೆ ಬ್ಯಾನ್ ಮಾಡಿಲ್ಲ? ಆಮೇಲೆ 3rd ಪ್ರಶ್ನೆ ಸರ್, ಈಗ ನಾವು ಹೋಟೆಲ್ಗಳೆಲ್ಲ ಹೋಗ್ತಾ ಇದ್ದೀವಿ, ಬಟ್ ಪ್ಯಾಕೇಜ್ ಫುಡ್ಸ್ ಆರ್ ಮೋರ್ ಡೇಂಜರಸ್ ಸರ್. ವೈ? ಬಿಕಾಸ್ ಎವ್ರಿಥಿಂಗ್ ಹ್ಯಾಸ್ ಎಡಿಬಲ್ ವೆಜಿಟೇಬಲ್ ಆಯಿಲ್, ಅಂದರೆ ಪಾಮ್ ಆಯಿಲಲ್ಲಿರುವಂಥದ್ದು ಸ್ಯಾಚುರೇಟೆಡ್ ಫ್ಯಾಟ್ಸ್ ಬಹಳ ಜಾಸ್ತಿ ಇದೆ. ಆ ಸ್ಯಾಚುರೇಟೆಡ್ ಫ್ಯಾಟ್ಸಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಬಹಳ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ತಾವು ಪ್ಯಾಕೇಜ್ಡ್ ಫುಡ್ಸ್ ಕಡೆ ಏನು ಗಮನ ಕೊಡ್ತೀರಾ? ಯಾವ ಹೆಲ್ತ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಹೆಂಗೆ ನೀವು ಮೇಂಟೈನ್ ಮಾಡ್ತೀರಾ? ಈಗ ಫಸ್ಟ್ ನೀವು ಯಾಕೆ 1 ವರ್ಷ ಅಂತ ಕೇಳಿದ್ದೀರಿ. ಅಂದರೆ ನಮಗೆ ನಿಯಮ ಪ್ರಕಾರ ಇರುವುದೇ 1 ವರ್ಷ. ಅದಕ್ಕೆ ನಾವೇನು ಮಾಡ್ತೇವೆ, ಈ 1 ವರ್ಷ ಮಾಡ್ತೇವೆ, ಮತ್ತೊಂದು ತಿಂಗಳು ಬಿಟ್ಟು ಇನ್ನೊಂದು ವರ್ಷ ಆ ರೀತಿ ಮಾಡ್ತೇವೆ. ನಾವು ಎಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಕೋರ್ಟಿಗೆ ಹೋಗಿ ಸ್ಟೇ ತರ್ತಾರೆ, ಇವರಿಗೆ ಪ್ರೊವಿಷನ್ ಇಲ್ಲಾಂದರೆ. ಇದೇ ಬಂದದಕ್ಕೆ ತೆಲಂಗಾಣದಲ್ಲಿ ಅವರು ತಂದಿದ್ದಾರೆ. ಓಕೆ, ಒಂದು 2ನೇದು ತಾವು ಇವತ್ತು ಫುಡ್ ಪ್ಯಾಕೇಜಿಂಗ್ ಬಗ್ಗೆ ಗುಟ್ಕಾ ಬ್ಯಾನ್ ಮಾಡ್ತೀರಿ, ಸಿಗರೇಟ್ ಯಾಕೆ ಬ್ಯಾನ್ ಮಾಡಿ? ಸಿಗರೇಟ್ ನೋಡಿ, ಸಿಗರೇಟ್ ಕೂಡ ನಾನು ಅವತ್ತು ಮಿನಿಸ್ಟರ್ ಇದ್ದಾಗಲೇ ಮುಂಚೆ ಸಿಂಗಲ್ ಸಿಗರೇಟ್ ಕೊಡ್ತಾಯಿದ್ರು. ವಿದ್ಯಾರ್ಥಿಗಳು ಸ್ವಲ್ಪ ಕಿಸಲ್ ದುಡ್ಡು ಕೂಡ ಸಿಂಗಲ್ ಹೇಳ್ತಾರೆ ಅಂತ ಹೇಳಿಕೊಂಡು ಸಿಂಗಲ್ ಮಾರಲಿಕ್ಕೇ ಇಲ್ಲ, ಅದು ಬಹುಶಃ ಪ್ಯಾಕೆಟೇ ಮಾರಬೇಕಂತೇಳಿ ನಾವು ಸಿಸ್ಟಮ್ ಮಾಡಿದೆವು. ಅದು ಕೂಡ ನಮ್ಮ ಈ 100 ಮೀಟ್ರ್ ಹತ್ತಿರ ಕೂಡ ಸ್ಕೂಲ್ ಹತ್ತಿರ ಕೂಡ ಮಾರಬಾರ್ದು ಅಂತೇಳಿ. 2ನೇದು ಮುಂಚೆ ಬರೀ ಸಣ್ಣದೊಂದು ವಾರ್ನಿಂಗ್ ಮಾತ್ರ ಇತ್ತು. ಈಗ ಬ್ಯಾಕ್ ಸೈಡ್ 3/4 ಆಗಿದೆ. ಅವತ್ತು ನಾನು ಇದ್ದಾಗ ಕಾನೂನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೆವು. ಅದಲ್ಲದೆ ಯಾವುದೇ ನಮ್ಮ ಅಡ್ವರ್ಟೈಸ್ಮೆಂಟ್ ಗೌರ್ಮೆಂಟ್ನವರು ಯಾವುದೇ ಸಿಗರೇಟ್ ಕಂಪನಿಯಿಂದ ನಾವು ಯಾವುದಕ್ಕೂ ಕೂಡ ಸ್ಪಾನ್ಸರ್ ತಗೊಳ್ಬಾರ್ದು. ಮತ್ತು ಈ ಪಿಕ್ಚರ್ನಲ್ಲಿ ಮುಂಚೆ ಬರ್ತಿತ್ತು ಅಡ್ವರ್ಟೈಸ್ಮೆಂಟ್, ಅದನ್ನು ಹಾಕಬಾರ್ದು ಅಂತ ಅದು ಆ ಒಂದು ಕಾನೂನು ತಂದೆವು. ಟೊಬ್ಯಾಕೋಗೆ ಸಂಬಂಧಪಟ್ಟಂತೆ ಕಾಪ್ಟಾ ಆ್ಯಕ್ಟ್ ಏನಿದೆ ಅದನ್ನು ಕೂಡ ನಾನೇ ಇವತ್ತು ಜಾರಿ ಮಾಡಿದೆ. ಕಂಟ್ರೋಲ್ ಆಫ್ ಟೊಬ್ಯಾಕೋ ಆ್ಯಂಡ್ ಪ್ರೊಟೆಕ್ಷನ್ ಅಂತ ಹೇಳಿಕೊಂಡು ಚೀಫ್ ಸೆಕ್ರೆಟರಿ ರಿವ್ಯೂ ಮಾಡಲಿಕ್ಕೆ ಅದನ್ನು ನೋಡಿಕೊಂಡು ಆ ಒಂದು ಸಿಸ್ಟಮ್ ಅವತ್ತು ತಂದದ್ದು ಇವತ್ತಾಗಿದೆ. ನೀವು ಹೇಳಿದಾಗೆ ಒಂದು ಕಡೆ ನೀವು ಹೇಳ್ತೀರಿ ಸಿಗರೇಟ್ ಯಾಕೆ ಟೊಬ್ಯಾಕೋ ಫುಲ್ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ, ಇನ್ನೊಂದು ಕಡೆ ಸ್ವಲ್ಪ ಆ ಕಡೆ ಹೋದರೆ ಟೊಬ್ಯಾಕೋ ವೆಲ್ಫೇರ್ ಬೋರ್ಡ್ ಅಂತೇಳಿ ಬೇರೆ ಒಂದು ಇದೆ, ಇವನು ವೆಲ್ಫೇರ್ ಮಾಡಲಿಕ್ಕೆ. ಅಲ್ಲ, ಆವಾಗ ಎಲ್ಲ ರೈತರು ಬಂದು ನಾನು ಮಾಡಿದಾಗ ಇಡೀ ರೈತರು ಬಂದು ಕೂತ್ಕೊಂಡು ಈ ಸಿಂಗಲ್ ಸಿಗರೇಟ್ ಕೂಡ ಬ್ಯಾನ್ ಮಾಡಬೇಕಂತ ಚರ್ಚೆ ಫೈಲ್ ಮೂವ್ ಮಾಡಿದಾಗ ಎಲ್ಲ
ನಮ್ಮ ಟಬಾಕಿಗೆ ನಮಗೆ ತೊಂದರೆ ಆಗ್ತದೆ, ಆ ಮೈಸೂರು ಹುಣಸೂರು ಕಡೆ ಎಲ್ಲ ಕೂತ್ಕೊಂಡು ಮತ್ತು ಇದು ನಾವು ಅನುಷ್ಠಾನ ಮಾಡಿದ್ರು ಕೂಡ ಇದು ನಮ್ಗೆ ಅನುಷ್ಠಾನ ಮಾಡಲಿಕ್ಕೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಷ್ಟ. ಇದು ಎಲ್ಲ ಕಳ್ಳತನದಿಂದ ಅಲ್ಲಿ ಇಲ್ಲಿ ಎಲ್ಲವೂ ಕೂಡ ಇವತ್ತು ಪ್ರಾರಂಭ ಆಗ್ತದೆ. ನಾನು ಕೇಳುವಂಥದ್ದು ಎಲ್ಲವೂ ಕೂಡ ಸರ್ಕಾರವೇ ಯಾಕೆ ಹೀಗೆ ಮಾಡಬೇಕಂತ ಭಾವನೆ, ಜನರೇನು ಸೆಲ್ಫ್ ಡಿಸಿಪ್ಲಿನ್ ಆದರೆ ಇದೆಲ್ಲ ಕೂಡ ಭಾಳಷ್ಟು ಕಡಿಮೆ ಆಗ್ತದೆ. ಆದಾಗ ನಮ್ಮ ದೇಶಕ್ಕೆ ನಮ್ಮ ನಾಗರಿಕದ ಒಂದು ವ್ಯವಸ್ಥೆ ದೊಡ್ಡ ಸಮಸ್ಯೆ. ಬೇರೆ ದೇಶದಲ್ಲಿ ಸೆಲ್ಫ್ ಡಿಸಿಪ್ಲಿನ್, ಕಸ ಬಿಸಾಡೋದಿಲ್ಲ, ಈ ರೀತಿ ಒಂದು ಸಿಸ್ಟಮ್ಯಾಟಿಕ್ ಇರುವಂಥದ್ದು. ಆಯ್ತು, ಅದು ಪ್ಯಾಕೇಜ್ ಫುಡ್ಡಿನ ಕನ್ಸರ್ನ್ ಕೂಡ ಪ್ಯಾಕೇಜ್ ಕೊಡಿ ಅದನ್ನು ಯಾಕಂದರೆ ಒಂದೊಂದು ದೇಶ ಒಂದೊಂದು ಕಾನೂನಿದೆ. ಈ ಪ್ಯಾಕೇಜ್ ಮನಿ ಇಡೀ ನಿಲ್ಲಿಸಂದರೆ ನಮಗೆ FCC ಪವರ್ ಕೂಡ ಇಲ್ಲ. ಯಾಕೆ ಆ ಇಂಡಸ್ಟ್ರಿ ಓಪನ್ ಮಾಡುವಾಗ ಕೆಲವು ರೈಟ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಎಷ್ಟು ದಿವಸ ಪ್ಯಾಕ್ ಮಾಡ್ಬೋದು, ಹೀಗೆ ಪ್ಯಾಕ್ ಮಾಡ್ಬೋದು, ಅದೇ ಮೆನ್ಷನ್ ಹೀಗೆ ಹಾಕ್ಬೋದು ಅಂತೇಳಿ ಈ ಮೆನ್ಷನ್ ಮಾಡಬೇಕಂತ ಆ ರೂಲ್ಸ್ ಪ್ರಕಾರ ಮಾಡ್ತಾರೆ. ಅದ್ರ ಪ್ರಕಾರ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋದಷ್ಟೇ ನಾವು ನೋಡೋ ಪ್ರಶ್ನೆ. ಉದಾಹರಣೆಗೆ ಅಮೇರಿಕಾದಲ್ಲಿ ಕಿಟ್ ಕ್ಯಾಟ್ ಸಿಗ್ತದೆ, ಅಮೇರಿಕಾದಲ್ಲಿ ಪೆಪ್ಸಿ ಸಿಗ್ತದೆ. ಹೌದು, ಅಲ್ಲಿ ಶುಗರ್ ಇಲ್ಲದಂಥ ಪೆಪ್ಸಿ. ಕಿಟ್ ಕ್ಯಾಟ್ನಲ್ಲಿ ಕೂಡ ಶುಗರ್ ಭಾಳಷ್ಟು ಕಡಿಮೆ, ಅಲ್ಲಿ ಸ್ವೀಟ್ ಇದೇ ಇಲ್ಲ, ಯಾವುದು ಟೇಸ್ಟೇ ಬೇರೆ ಟೇಸ್ಟ್. ಅದೇ ಕಂಪನಿಯವರು ಇಲ್ಲಿ ಮಾಡುವಾಗ ಸಕ್ಕರೆ ಸುರಿತಾರೆ. ಇವತ್ತು ತ್ರಿಬಲ್ ಇದಕ್ಕೆ ಅಲ್ಲಿಯ ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟ್ಯಾಂಡರ್ಡೇ ಬೇರೆ ಮಾಡ್ತಾರೆ, ಇಲ್ಲಿ ಸ್ಟ್ಯಾಂಡರ್ಡೇ ಬೇರೆ. ನಾನು ಅದನ್ನು ಎನ್ಕ್ವೈರಿ ಮಾಡಿದೆ, ಇದು ಯಾಕೆ ನಾವು ಬಿಡಬಾರ್ದು ಅಂತೇಳಿ. ನಮ್ಮ ರಾಜ್ಯದ ನಾನು ಚರ್ಚೆ ಮಾಡಿದೆ, ನಮ್ಮ ರಾಜ್ಯ ಮಾಡಬೇಕಾದ್ರೆ ಅದೇ ಸ್ಟ್ಯಾಂಡರ್ಡ್ ಮಾಡಿದ್ರೆ ಮಾತ್ರ ಮಾಡಬೇಕು. ಆಗ ಏನು ಚರ್ಚೆ ಬಂತು, ನಮಗೆ ಕೇಂದ್ರದ ಈ FSSAI ಆ್ಯಕ್ಟ್ ಮಾಡುವಾಗ ಅಲ್ಲಿ 25% ಏನು ಆ್ಯಡ್ ಮಾಡಲಿಕ್ಕೆ ಇದಂತಿದ್ದರೆ ಇಲ್ಲಿ 200 ಮಾಡುವಂಥ ಪರ್ಮಿಷನ್ ಇದೆ ಅವರಿಗೆ. ಸೊ ಆ್ಯಕ್ಟಲ್ಲಿ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ಆ ಕಾಲದ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ ಇಂಡಸ್ಟ್ರಿಗಳು ಬರಲಿ ಅಂತ ಹೇಳಿಕೊಂಡು ಅವರು ಬರುವ ಸಂದರ್ಭ ಡಿಮಾಂಡ್ ಇಡ್ತಾರೆ. ನಮ್ಗೆ ಇಷ್ಟ ಆಗಲಿಕ್ಕೆ ಕೊಡಬೇಕು, ಇದಾಗಲಿಕ್ಕೆ ಕೊಡಿ, ಒಮ್ಮೆ ಬರಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗಲಿ ಅಂತ ಹೇಳಿರುವಂಥದ್ದು. ಈಗ ಇಂಡಿಯಾ ಆಲ್ರೆಡಿ ಡೆವಲಪ್ ಆಗಿದೆ, ಅವರು ಅವಲಂಬಿತ ಆಗಲೇಬೇಕು ನಮ್ಮ ಮೇಲೆ. ಈಗ ಕೃಷ್ಣ ಬೈರೇಗೌಡ ಅವರು ಫುಟ್ಪಾತ್ ಕ್ಲಿಯರೆನ್ಸ್ ಅಂತ ಮಾಡ್ತಾ ಇದ್ದಾರೆ. ಬಟ್ ಏನಾಗ್ತಾ ಇದೆ ಅಂದರೆ ಒಂದ್ಸತಿ ಅಧಿಕಾರಿಗಳು ಬಂದು ಹೋದ್ಮೇಲೆ ತಿರ್ಗಾ ಅವರು ಸೆಟಪ್ ಮಾಡ್ಕೊತಾ ಇದ್ದಾರೆ, ಅವರವರ ಸ್ಟಾಲ್ಸು ಎಲ್ಲ ಸೆಟಪ್ ಮಾಡ್ಕೊತಾ ಇದ್ದಾರೆ ಫುಟ್ಪಾತ್ಸ್ ಮೇಲೆ. ಹೀಗೆ ನೀವೂ ಕೂಡ ರೇಟ್ಸ್ ಹಾಕ್ತಾ ಇದ್ದೀರಾ ಎಲ್ಲ ಕಡೆ ಕೂಡ. ಈಗ ನಾವು ಅದನ್ನು ಈಗ ಒಂದ್ಸತಿ ಮಾಡಿ ನೆಕ್ಸ್ಟ್ ಮಂತ್ ಮಾಡಲ್ಲ, ಅದ್ರ ನೆಕ್ಸ್ಟ್ ಮಂತ್ ಮಾಡಲ್ಲ ಅಂದರೆ ತಿರ್ಗಾ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಐ ವುಡ್ ಲೈಕ್ ಟು ಸಜೆಸ್ಟ್ ಸರ್ಪ್ರೈಸ್ ವಿಸಿಟ್ಸ್ ಮಾಡ್ತಾನೆ ಇರ್ಬೇಕು ಎವ್ರಿ ಮಂತ್, ಸೊ ದ್ಯಾಟ್ ದೇ ಹ್ಯಾವ್ ಅ ಫಿಯರ್. ನಿಮ್ಮ ಯುವಕರಾಗಿ ನಿಮ್ಮ ಆಲೋಚನೆ ಸರಿ ಇದೆ. ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನು, ಈ 6.5 ಕೋಟಿ ಜನಸಂಖ್ಯೆಗೆ ಇಲ್ಲಿ 150 ಫುಡ್ ಇನ್ಸ್ಪೆಕ್ಟರ್ ಇಟ್ಕೊಂಡು ಇವರು ಎಲ್ಲಿದನ್ನು ನಾವು ಆಗ ಟೆಸ್ಟ್ ಮಾಡಿ ಆಗ್ತದೆ ಒಂದು. ಅದರ ಜೊತೆ ಇನ್ನೂ 100 ಕೆಲಸ ಇದೆ. ಅದಕ್ಕಾಗಿ ನಾನು ಕೂಡ ಆಲೋಚನೆ ಮಾಡ್ತಾ ಇದ್ದೇನೆ, ಒಂದು ವಾಚ್ ಟೀಮ್ ಅಂತ ಮಾಡಬೇಕಂತ ಇದೆ ಎಲ್ಲ ತಾಲೂಕಿನಲ್ಲಿ. ಸೀನಿಯರ್ ಸಿಟಿಸನ್ಸ್ ಅಬೌವ್ 60, ಗುಡ್ ಡಾಕ್ಟರ್ಸ್, ಇಂಜಿನಿಯರ್ಸ್, ಪೊಲೀಸ್ ಆಫೀಸರ್ಸ್, ಲೆಕ್ಚರರ್ಸ್, ಇಂಥ 4 ಜನನೆಲ್ಲ ತಾಲೂಕಲ್ಲಿ ಮಾಡಿ ಅವರು ಆಗಿಂದ ಅವರಿಗೆ ಒಂದು ವಾಚ್ ಮಾಡಲಿಕ್ಕೆ ಮತ್ತು ನಮಗೆ ಮಾಹಿತಿ ಕೊಡಲಿಕ್ಕೆ ಒಂದು ಇದು ಮಾಡ್ಬೋದು. ಒಂದದು. ಸೆಕೆಂಡ್ ನೋಡಿ, ನೀವು ಒಂದು ಹೋಟೆಲಿಗೆ ಹೋದಾಗ ಅಲ್ಲಿ ಮುಂದೆ TV ಇರ್ತಾರೆ. TVಯಲ್ಲಿ ಅವರ ದೋಸೆ, ಅವರ ಮಟನ್, ಅವರ ಮೀನು ಕರಿ ಇದನ್ನೆಲ್ಲ ತೋರಿಸ್ತಾರೆ. ಹೌದು, ಅವ್ರ ಕಿಚನನ್ನು ತೋರಿಸಲಿ ಅಲ್ಲ, ಅವರ ಸ್ಟೋರ್ ರೂಮನ್ನು ತೋರಿಸಲಿ. ಯಾರು ಸ್ವಚ್ಛತೆಯಿಂದ ಇರ್ತಾರೆ ಅವರು ಧೈರ್ಯವಾಗಿ ತೋರಿಸ್ತಾರೆ, ನಮ್ಮ ಜನರಿಗೆ ವಿಶ್ವಾಸ ಬರ್ತದೆ ಅವಾಗ. ಅದನ್ನು ಕೂಡ ನಾವು ಅದನ್ನು ಸೂಚಿಸ್ತೇವೆ. ಎಲ್ಲ ಕಡೆಯಲ್ಲಿ ಅವ್ರು TV ಹಾಕಬೇಕು, ಅವರಿಗೆ ಕ್ಯಾಮರಾ ಇಡಬೇಕು. ಅದನ್ನು ಕಂಪಲ್ಸರಿ ಮಾಡ್ಬೋದಾ? ಏನು ಮಾಡೋದು, ಅವ್ರು ಮಾಡೋದಿಲ್ಲ ಅಂತ ಎಲ್ಲರ ಮೇಲೆ ಡೌಟ್ ಬರ್ತದೆ. ಹೌದು, ಈಗ ನಾನು ನನ್ನ ಕಿಚನನ್ನು ಕ್ಲೀನ್ ಇಟ್ಟುಕೊಂಡು ನಮ್ಮ ಅಡುಗೆಯವರಿಗೆ ಕ್ಲೀನ್ ಡ್ರೆಸ್, ಕ್ಲೀನ್ ಶೇವಿಂಗ್ ಏನು ಬಲ್ಲ ಕ್ಲೀನ್ ಆಗಿದ್ದರೆ, ನನ್ನ ಸ್ಟೋರ್ ರೂಮನ್ನು ನಾನು ಬಲ್ಲ ಕ್ಲೀನಾಗಿ ಇಟ್ಟಿದ್ರೆ ನನಗೆ ನನಗೆ ಖುಷಿ ಅಲ್ವಾ? ಅದು ಮಾಡಬೇಕು ಅವರು. ಸೊ ಅವ್ರು ಹಾಕೋದಿದ್ದರೆ ಅಲ್ಲಿ ಕ್ಲೀನ್ ಇಲ್ಲ ಅಂತ ಅರ್ಥ. ಸೊ ಜನ ಅಲ್ಲಿ ಹೋಗೋದಿದ್ದಾಗ ಮತ್ತೆ ಆಟೋಮೆಟಿಕ್ ಆಗ್ತಾರೆ ಎಲ್ಲರೂ ಕೂಡ. ಸರ್, ಬೆಂಗಳೂರಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಮಾಫಿಯಾ ತುಂಬ ಜಾಸ್ತಿ ಆಗಿದೆ ಸರ್. ಲಾಸ್ಟ್ ವೀಕ್ ಬ್ಯಾಂಗ್ಳೂರಿಂದ ವೈನಾಡು ಹೋಗ್ತಿರುವ ಕಪಲ್ಸು ನಿಮಗೆ ಆಲ್ಮೋಸ್ಟ್ 250 ಗ್ರಾಮ್ಸ್ MDMA ಅಂತ ಕಂಡುಹಿಡಿದ್ದಾರೆ ಸರ್. ಮತ್ತು ಬೆಂಗಳೂರಲ್ಲಿ ಗುರಪ್ಪನಪಾಳ್ಯ ಅಲ್ಲೂ ನಿಮಗೆ ಮೋರ್ ದನ್ 250-300 ಗ್ರಾಮ್ಸು ನಿಮಗೆ ಕಂಡುಹಿಡಿದಿದೆ ಸರ್. ಪ್ಲಸ್ ಈ ಝೊಮ್ಯಾಟೊ, ಬ್ಲಿಂಕಿಟ್ಟು, ಸ್ವಿಗ್ಗಿ ಈ ಥರ XYZ ಯಾರು ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರೋ ಕೆಲವೊಬ್ಬರು ಈ ಥರ ಡ್ರಗ್ಸ್ನ ಸಪ್ಲೈ ಮಾಡೋರು ಕಂಡುಹಿಡಿದಿದ್ದಾರೆ. ಈಗ ಕಾಲೇಜಲ್ಲಿ ಲೊಕೇಶನ್ ಕಳಿಸಿದ್ರೆ ಪೆಡ್ಲರ್ ಬಂದ್ಬಿಟ್ಟು ಡೆಲಿವರಿ ಮಾಡೋ ಅಷ್ಟು ಮಾಫಿಯಾ ಕಂಡುಹಿಡಿದಿದ್ದಾರೆ ಸರ್. ಕೃಷ್ಣ ಬೈರೇಗೌಡ ಯುಟಿಕಾದ್ರೆ ಇರುವಂಥ ದಕ್ಷ ಅಧಿಕಾರಿಗಳಿದ್ದಾಗ ನಾವು ಯಾಕೆ ಈ ಥರ ಡ್ರಗ್ಸ್ ಪೆಡ್ಲರ್ಗಳು ಗಾಂಜಾ ಆಗಲಿ ಮಿಕ್ಕಿರೋದು ಯಾಕೆ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್? ನೋಡಿ, ಈಗ ಡ್ರಗ್ಸ್ ಮತ್ತು ಕಂಟ್ರೋಲ್ ಈಗಾಗಲೇ ಸರ್ಕಾರ ಭಾಳಷ್ಟು 0 ಟಾಲರೆನ್ಸ್ ಅಂತ ಹೇಳಿಕೊಂಡು
ಅದನ್ನು ಕಂಪ್ಲೀಟ್ ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಜನಸಾಮಾನ್ಯರು ಸಹಕಾರ ಕೊಟ್ಟಾಗ ಮಾತ್ರ ಅದನ್ನು ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಎಷ್ಟೇ ಜನರು ಇವತ್ತು ನಿಮ್ಮ ಕಂಡ ಮುಂದೆ ಆದರೂ ಕೂಡ ಸುಮ್ಮನೆ ಇರ್ತಾರೆ. ಸೊ ಇದಕ್ಕೆಲ್ಲ ಜನವೇ ಎದ್ದು ನಿಂತಾಗ ಆ ಊರಲ್ಲಿ ಜನವೇ ಎದ್ದು ನಿಂತಾಗ ಮಾತ್ರ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗ್ತದೆ. ಬೇರೆಯವರು ಬರೀಲಿಕ್ಕೆ ಹೆದರ್ತಾರೆ ಅವ್ರಿಗೆ ನಾವು ಬಂದು ಬಿಸ್ನೆಸ್ ಇದು ಮಾಡಲಿಕ್ಕೆ. ಸೊ ಯಾವ್ಯಾವ ರೀತಿಯಿಂದ ಇವತ್ತು ನಡೀತಾ ಇದೆ ಅದು ಆದಷ್ಟು ಇವತ್ತು ಕಂಟ್ರೋಲ್ ಆಗ್ತಾ ಇದೆ. ಕಂಟ್ರೋಲ್ ಆಗೋ ಜೊತೆಯಲ್ಲಿ ಬಹುಶಃ ಇದು ನಾನದೇ ಆಲೋಚನೆ ಮಾಡಿದ್ದೆ. ಆಫ್ಟರ್ 10th ಆ್ಯಂಡ್ ಸೆಕೆಂಡ್ PUC ಅವ್ರು ಕಾಲೇಜ್ಗೆ ಸೇರುವ ಮುಂಚೆ ಕಂಪಲ್ಸರಿ ಬ್ಲಡ್ ಟೆಸ್ಟ್ ಮಾಡಬೇಕು. ಕಂಪಲ್ಸರಿ 10th ಮತ್ತು PUC ಮತ್ತು ಮೆಡಿಕಲ್ ಕಾಲೇಜ್ ಹೋಗೋರು ವರ್ಷ ಟೆಸ್ಟ್ ಮಾಡಬೇಕು. ಯಾಕೆ ಇವ್ರು ನಮ್ಮ ಜೀವದಲ್ಲಿ ಇವರಲ್ಲ ಆಟ ಆಡೋದು ಇಲ್ಲಿ ಹೇಳ್ದು ನಾವೆಂತ ಮಾಡೋದು ಇವನು ಕರೆಕ್ಟ್ ಇದ್ರಲ್ಲ ನಮ್ಮ ಜೀವ ಸರಿ ಇರೋದು. ಹೌದು. ಇವನು ಈ ಅಭ್ಯಾಸಗಳು ಪಟ್ಟು ನಾಳೆ ನಾವು ಹೋಗಿ ಮಾಡಿ ಇವ್ ನಮ್ಮನ್ನು ಆಪರೇಷನ್ ಮಾಡಿದರೆ ಎಂತಾಗುವಂಥ ಪರಿಸ್ಥಿತಿ. UT ಖಾದರ್ ಅವರೇ, ದೆಹಲಿಯಲ್ಲಿ CJP ಪ್ರೊಟೆಸ್ಟ್ ನೋಡಿದ್ರಿ, ಜನ್ಜಿ ಪ್ರೊಟೆಸ್ಟ್ ನೋಡಿದ್ರಿ, ಏನು ನಿಮ್ಮ ರೀಡಿಂಗ್ ಏನು? ಜನಸಾಮಾನ್ಯ ನೋವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡೋದು ಕೆಲಸ ಇವತ್ತಾಗಬೇಕು. ಆವಾಗ ಆ ಯುವ ಜನಗೆಲ್ಲ ಕೂಡ ಆ ಒಂದು ಸಮಾಧಾನದಿರ್ತಾರೆ. ಸೊ ಅದಕ್ಕೆ ನಾವು ಬಹುಶಃ ಇವತ್ತು ಯುವಕರು ಅವರಿಗೆ ಆದ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡುವಾಗ ಅವರನ್ನು ಸಂಶಯಗೊಳಪಟ್ಟು ಅವರ ಮೇಲೆ ದಬ್ಬಾಳಿಕೆ ಹೋದಾಗ ಅದು ಈ ದೇಶದಲ್ಲಿ ಸಾಧ್ಯ ಇಲ್ಲ. ಅದೇ ಈ ದೇಶದ ಪ್ರಜಾಪ್ರಭುತ್ವ ದೊಡ್ಡ ಮಟ್ಟದ ಇವತ್ತು ಶಕ್ತಿ. ಅದನ್ನು ಇದು ವಿಕ್ಟರ್ ಆಫ್ ಡೆಮೋಕ್ರಸಿ ಈ ದೇಶದ ಪ್ರಜಾಪ್ರಭುತ್ವದ ಒಂದು ಜಯನಲ್ಲಿ ತೋರಿಸಿದ್ದಾರೆ. ಜಾರ್ಖಂಡಲ್ಲಿ ನಿಮ್ಮ ಸರ್ಕಾರದ ವಿರುದ್ಧ ನಡೀತಾ ಇದೆ. ಯಾರಾದರೂ ಕೂಡ ಅಷ್ಟೇ ನ್ಯಾಯಯುತವಾಗಿರಬೇಕು. ಇಲ್ಲೇನಿದೆ ನೀಟ್ ಪ್ರಶ್ನೆಗೆ ಒಮ್ಮೆಲ್ಲ 3 ಸಲ ಇದಾಗಿ ಅಂತ ಔಟ್ ಆಗುವಂಥದ್ದು. ಅದು ಭಾಳ ಜನ ತೀರಿ ಹೋದರು. ಇದಕ್ಕೆ ಅವ್ರಿಗೆ ಕೇಳಿದೇನು, ಒಂದು ಪರಿಹಾರ ಕೊಡಿ ಮತ್ತೊಂದು ಕಾನೂನು ಮಾಡಿ. ಈ ಮತ್ತು ಅವ್ರ ರಾಜೀನಾಮೆ ಯಾರದೊಬ್ಬರು ಅದಕ್ಕೆ ಅಕೌಂಟಬಿಲಿಟಿ ಬೇಕು ಅಂತ ರಾಜೀನಾಮೆ ಕೇಳಿದ್ದು. ಈ 3 ಪ್ರಶ್ನೆ ಕೇಳಿದಲ್ಲ. ಈ ತೀರಿಯೋದಂಥ ಕುಟುಂಬಕ್ಕೊಂದು ಪರಿಹಾರ ಕೇಳೋದು ತಪ್ಪ? ಯಾರು ಇಷ್ಟೆಲ್ಲ ಆದ ನಂತರ ಯಾರಾದ್ರು ಒಬ್ಬರು ಅದಕ್ಕೆ ಜವಾಬ್ದಾರಿ ವಹಿಸ್ಕೋಬೇಕು. ಇಲ್ಲದ್ರೆ ನಾಳೆ ಯಾರು ಕೂಡ ಇದ್ರಲ್ಲಿ ಜವಾಬ್ದಾರಿ ಇರೋದಿಲ್ಲ ಅಂತ ಹೇಳಿಕೊಂಡು ಒಬ್ಬನ ಅಕೌಂಟಬಿಲಿಟಿ ಅಂತ ಕೇಳೋದು ತಪ್ಪ? ಸರ್ ಸೈಯದ್ ಸಮೀನ್ ಸರ್, ತಮಗೆ 4 ಹುದ್ದೆ ಸಿಕ್ಕಿದೆ, ಭಾಳ ಜವಾಬ್ದಾರಿ, ತಾವು ಒಳ್ಳೆ ನಿಭಾಯಿಸ್ತಾ ಇದ್ದೀರಾ ಅಂತ ಸರ್ಕಾರಕ್ಕೆ ಭಾಳ ನಿರೀಕ್ಷೆ ಇದೆ ಸರ್. ನಮ್ಮ ಪ್ರಶ್ನೆ ಏನೆಂದರೆ, ಈಗ ಕೆಲವು ಮೆಂಬರ್ಸ್ಗೆ ತಾವು ಆಯ್ಕೆ ಮಾಡ್ತೀರಾ, ಚೇರ್ಮನ್ ಆಗಲಿ ಮೆಂಬರ್ಸ್ ಆಗಲಿ, ಅವ್ರಿಗೆ ಆಯ್ಕೆ ಮಾಡುವಾಗ ದಯಮಾಡಿ ಸ್ವಲ್ಪ ಅವ್ರ ಬ್ಯಾಕ್ಗ್ರೌಂಡ್ ತಿಳ್ಸ್ಕೊಂಡು ಅವ್ರಿಗೆ ಆಯ್ಕೆ ಮಾಡಿ ಸರ್. ಯಾಕೆಂದರೆ ಅವ್ರಿಗೆ ಬ್ಯಾಕ್ಗ್ರೌಂಡ್ ಕ್ರಿಮಿನಲ್ಸ್ ರೆಕಾರ್ಡ್ ಇರುತ್ತೆ. ಒಳ್ಳೆ ಅವ್ರಿಗೆ ಶುದ್ಧಿ, ಈಗ ತಾವು ಶುದ್ಧಿ ಮಾಡ್ತಾಯಿದ್ದೀರಾ ಎಲ್ಲ ಹೋಟೆಲ್ಸ್ಗೆಲ್ಲ ರೇಟ್ ಮಾಡಿ, ಅದೇ ಥರ ಈ ಥರನೇ ಶುದ್ಧಿ ಮಾಡಿ ಸರ್. ಒಳ್ಳೆ ಅವ್ರಿಗೆ ಆಯ್ಕೆ ಮಾಡಿ ಸರ್ ದಯಮಾಡಿ. ರಾಂಗ್ ಸೆಲೆಕ್ಷನ್ ಆಗಿದಾವ ಹಿಂದೆ? ಬಹುಶಃ ಆಗಿರ್ಬೋದು ಸರ್. ನಾನು ಈ ಸಲ ಮಾಡುವಾಗ ಹೆಲ್ತ್ ಆರೋಗ್ಯ ಮಿನಿಸ್ಟರ್ ತಾವು ಎಲ್ಲರಿಗೆ ಆರೋಗ್ಯ ಸಿಕ್ಕಲಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆರೋಗ್ಯ ಸುಧಾರಣೆ ಮಾಡಿ ಅಂತ ಇರಲಿ ಸರ್. ನಮ್ಮ ಒಂದು ಭಾವನೆ ಸರ್, ಒಳ್ಳೆಯವ್ರಿಗೆ ಆಯ್ಕೆ ಮಾಡಿದ್ರೆ ಚೆನ್ನಾಗಾಗತ್ತೆ. ಯಾಕೆಂದರೆ ಇದು ಭಾಳ ಒಳ್ಳೆಯ ಹುದ್ದೆ ಅಜಿದ್ದಿ, ಇದು ಮಾಮೂಲಿ ಹುದ್ದೆ ಇಲ್ಲ, ಇದು ದೇವರಿಗೆ ಸಂಬಂಧಪಟ್ಟ ಆಗಿರೋದು ಹುದ್ದೆ ಇದೆ. ಒಳ್ಳೆ ಚೇರ್ಮನ್ಗೆ ಒಳ್ಳೆ ಮೆಂಬರ್ಸ್ಗೆ ಆಯ್ಕೆ ಮಾಡಿ ಸರ್ ದಯಮಾಡಿ. ಅದು ಒಂದು ನಮಗೆ ಭಾವನೆ ಸರ್, ಬೇರೆ ಏನಿಲ್ಲ ಸರ್. ಸರ್, ನನ್ನ ಹೆಸರು ಮೊಹಮ್ಮದ್ ಸಾಕಿಬ್ ಅಂತ. ಮುಸ್ಲಿಂ ಕಮ್ಯುನಿಟಿ ಈ ಲಾಸ್ಟ್ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ ಮೆಜಾರಿಟಿಯಲ್ಲಿ ವೋಟ್ ಮಾಡಿದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಪವರಲ್ಲಿ ಬಂದಿದೆ. ಎಲ್ಲರಿಗೂ ಗೊತ್ತಿದೆ ಮುಸ್ಲಿಂ ಮೆಜಾರಿಟಿಯಿಂದ ವೋಟ್ ಮಾಡಿದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ವಿನ್ ಆಗಿರೋದು, ಪವರಲ್ಲಿ ಬಂದಿರೋದು. ಆದರೆ ಮುಸ್ಲಿಮ್ಸ್ ಅವರಿಗೆ ಈ ಕಾಂಗ್ರೆಸ್ ಪಾರ್ಟಿನೇ ತುಳಿತಾ ಇದೆಯಾ? ಯಾಕಂದರೆ ಶಂಭು ಶಿವಶಂಕರ್ ಅವರು ಕಾಂಗ್ರೆಸ್ ಪಾರ್ಟಿಯವರಾಗಿ ಒಂದು ಬೇರೆ ಪಾರ್ಟಿಯ ಮಗನಿಗೆ ವೋಟ್ ಮಾಡಿ ಅಂತ ಹೇಳ್ತಾರೆ. ಅದೇ ಯಾವುದೋ ಒಂದು ಆಡಿಯೋ ಇಟ್ಕೊಂಡು ಅದು ಫೇಕಾ ಒರಿಜಿನಲ್ ಅಂತ ಗೊತ್ತಾಗದೆ ಜಮೀರ್ ಅಹ್ಮದ್, ಜನನಾಯಕನಾಗಿರೋ ಜಮೀರ್ ಅಹ್ಮದ್ ಅವರಿಗೆ ಕೆಳಗಿಳಿಸೋಕ್ಕೆ ರಿಜ್ವಾನ್ ಅರ್ಷದ್ ಅವರಿಗೆ ಮಿನಿಸ್ಟ್ರಿಗಿರಿ ಕೊಟ್ರ. ಇದು ಒಂದೇ ಟೈಮ್ ಆಗಿಲ್ಲ, ಇದ್ರ ಹಿಂದೆ ಸೇಮ್ ಥಿಂಗ್ ರೋಷನ್ ಬೇಗ್ ಸಾಹೇಬ್ರ ಜೊತೆಗೂ ಆಯಿತು. ಅದಕ್ಕಿಂತ ಹಿಂದೆ ಹೋದ್ರೂ ಗುಲ್ಬರ್ಗದ MLA ಖಬರುಲ್ ಇಸ್ಲಾಂ ಜೊತೆ ಸಾಹೇಬ್ರ ಜೊತೆನೂ ಸೇಮ್ ಕೆಲಸ ಆಯಿತು. ಇವಾಗ ಜಮೀರ್ ಅಹ್ಮದ್ ಅವ್ರ ಜೊತೆನೂ ಸೇಮ್ ಕೆಲಸ ಆಗ್ತಾ ಇದೆಯಾ? ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನರ ಓಟ್ ತಗೊಂಡು ಮುಸಲ್ಮಾನರಿಗೆ ತುಳಿಯೋ ಕೆಲಸ ಮಾಡ್ತಾ ಇದೆಯಾ ಏನೋ? ನೋಡಿ, ಕಾಂಗ್ರೆಸ್ ಪಾರ್ಟಿ ಎಲ್ಲ ವರ್ಗದವರ ಓಟ್ ತೆಕ್ಕೊಂಡು ಅಧಿಕಾರಕ್ಕೆ ಬಂದಿದೆ. ಹೆಚ್ಚಿನ ಓಟು ನಮಗೆ ಮೈನಾರಿಟಿಯಿಂದ ಸಿಕ್ಕಿರ್ಬೋದು. ಯಾಕಂದರೆ ಮೈನಾರಿಟೀಸ್ ಕಾಂಗ್ರೆಸ್ ಪಕ್ಷ ತತ್ವ ಆದರ್ಶ ನೋಡಿ ಓಟ್ ಹಾಕ್ತವೆ ಹೊರತು ಕಾಂಗ್ರೆಸ್ನ ನಾಯಕರನ್ನು, ಮುಸ್ಲಿಂ ನಾಯಕರನ್ನು ನೋಡಿ ಓಟ್ ಹಾಕೋದಲ್ಲ. ಯಾರು ಇವತ್ತು ನಮ್ಮ ಮೈನಾರಿಟೀಸ್ ಲೀಡರ್ಸ್ ಯಾರಿದ್ದಾರೆ, ಕಾಂಗ್ರೆಸ್ ಬಿಟ್ಟು ಯಾರು ಹೋಗಿದ್ದಾರೆ, ಯಾರು ಕೂಡ ಯಶಸ್ವಿ
ಆಗಲಿಲ್ಲ. ಅದು ನೀವು ಗುಲಾಬ್ ನಬಾದಿಂದ ತಗೊಳ್ಳಿ, ರೋಷನ್ ಬೇಗಿಂದ ತಗೊಳ್ಳಿ, ಇದರಲ್ಲಿ ಯಾರು ಕೂಡ ಆ ಒಂದು ಆಗಲಿಕ್ಕೆ ಸಾಧ್ಯಕ್ಕೆ ಅದು ಕಾಂಗ್ರೆಸ್ ತತ್ವ ಆದರ್ಶ ನೋಡ್ತಾ ಹೊರತು UT ಖಾದರ್ ನೋಡಿಕೊಂಡು ಯಾರು ಕೂಡ ಓಟ್ ಹಾಕೋದಿಲ್ಲ. ಕಾಂಗ್ರೆಸ್ನ ತತ್ವ ಆದರ್ಶ ನೋಡಿಕೊಂಡು ಮಾತ್ರ ಓಟ್ ಹಾಕ್ತಾರೆ. ಕಾಂಗ್ರೆಸ್ ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂಥ ವ್ಯವಸ್ಥೆ ಇವತ್ತು ಮಾಡಿದೆ. ಇವತ್ತು ನಿಮ್ಮ ಒಂದು ಅಭಿಪ್ರಾಯ ಏನಿತ್ತು ಅಂತೇಳಿ ರಿಜ್ವಾನ್ ಅಷ್ಟೇ ನೀವು ಸಂತೋಷ ಪಡಬೇಕು. ಬೆಂಗಳೂರಲ್ಲಿ ಇಬ್ಬರಿಗೆ ಅದೊಬ್ಬ ಯುವಕನಿಗೆ ಇವತ್ತು ಸಿಕ್ಕಿದೆ, ಅವ್ರ ಜೊತೆಯಲ್ಲಿದ್ದಾರೆ. ನೀವು ಯಾಕೆ ಅವ್ರನ್ನ ಬೇರೆ ಬೇರೆ ಮಾಡ್ತೀರಿ? ಅವ್ರ ಜೊತೆಯಲ್ಲಿ ಈಗ ನಾನು ಕೇಳಬೇಕಾಗ್ತದ, ನೀವು ಮೈನಾರಿಟಿ ಆಗಿ ನೀವು ಮೈನಾರಿಟಿ ಲೀಡರ್ಗಳೇ ನೀವು ಬೇರೆ ಬೇರೆ ಮಾಡ್ತೀರಿ ಅಪಪ್ರಚಾರ ಮಾಡಿಕೊಂಡು. ಅವರು ಒಗ್ಗಟ್ಟಲ್ಲಿದ್ದಾರೆ, ಅವ್ರಿಗೆ ಸಿಕ್ಕಿದೆ. ಬಟ್ ದಾವಣಗೆರೆ ಎಲೆಕ್ಷನಲ್ಲಿ ನಮ್ಮವರೇ ನಮಗೆ ಮೋಸ ಮಾಡಿದ್ರು ಅನ್ನೋ ಪ್ರೆಸ್ ಮೀಟ್ ಮಾಡಿದ್ದು ರಿಜ್ವಾನ್ ಅರ್ಷದ್ದು ಸರ್. ಅಲ್ಲ, ಕಾಂಗ್ರೆಸ್ ಸಕ್ರಿಯ ನಾಯಕನಾಗಿದ್ದುಕೊಂಡು ಆ ಕ್ಷೇತ್ರದಲ್ಲಿದ್ದಂಥ ಸಂದರ್ಭದಲ್ಲಿ ಆ ವಿಚಾರವನ್ನು ಹೇಳಿದ್ದಾರೆ. ಅದು ಮುಗಿದಂಥ ಆದಾಯ ರಾಜ್ಯಕ್ಕೆ ಬರ್ತದೆ, ಇವತ್ತು ಹೋಗ್ತದೆ. ಇವತ್ತು ದಾವಣಗೆರೆ ವಿಚಾರಕ್ಕೆ ನಾನು ಹೇಳಲಿಕ್ಕೆ ಇಷ್ಟೇ, ಕಾಂಗ್ರೆಸ್ ಪಕ್ಷ ಎಲ್ಲಿ ಅನ್ಯಾಯ ಮಾಡಿದೆ? ಕಾಂಗ್ರೆಸ್ ಪಕ್ಷ ಎಲ್ಲಿ ಅನ್ಯಾಯ ಮಾಡಿದೆ? ನಾನು ಹೇಳಿ ಕೇಳಿ. ನಾನು ಜನರಲ್ ಆಗಿ ದಾವಣಗೆರೆಯಲ್ಲಿ ಮೈನಾರಿಟೀಸಿಗೆ ಅಲ್ಲಿ MLA ಸೀಟು ಕೊಡಲಿಲ್ಲ ಅಂತ ಹೇಳಿಕೊಂಡೇ ಅಲ್ಲಿ ಜಬ್ಬರ್ ಅವರಿಗೆ 3 ಸಲ MLC ಕೊಟ್ಟದ್ದು ಅದೇ ಪ್ರದೇಶದಿಂದ, ಅದೇ ಸೀಟಿಂದ. ಹುಬ್ಬಳ್ಳಿಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿಕೊಂಡೇ ಸಲೀಂ ಅಹಮದನ್ನು MLC ಮಾಡಿದ್ದು. ತದನಂತರ ಬೊಮ್ಮಾಯಿಯವರ ಮಗನ ವಿರುದ್ಧ ಯಾಸಿರ್ ಪಠಾಣ್ಗೆ ಸೀಟು ಕೊಟ್ಟು ನಿಂತಾಗ ಎಲ್ಲ ಜಾತಿ ಧರ್ಮದವರು ಸೇರಿಕೊಂಡು ಯಾಸಿರ್ ಪಠಾಣಲ್ಲಿ ಗೆಲ್ಲಿಸಲಿಲ್ವಾ? ರಾಮನಗರದಲ್ಲಿ ಮೈನಾರಿಟೀಸ್ ಓಟು ಕಡಿಮೆ, ಒಕ್ಕಲಿಗರ ಓಟು ಜಾಸ್ತಿ. ಎಲ್ಲ ಒಕ್ಕಲಿಗರು ಸೇರಿಕೊಂಡು ಇಕ್ಬಾಲ್ ಹುಸೇನ್ ಗೆಲ್ಲಿಸಿಕೊಡಲಿಲ್ವಾ? ಅದು ಕಾಂಗ್ರೆಸ್ ಇದರಲ್ಲಿ, ಅದು ಜಾತಿಯ ತತ್ವ ಅಂತ ಹೇಳುವಂಥದ್ದು. ದಾವಣಗೆರೆ ಇದರಲ್ಲಿ ಇದಕ್ಕೆ ಯಾವುದೇ ಒಂದು ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಸಿಗ್ಬೋದು. ಟಿಕೆಟ್ ಕೇಳಿದ್ರೆ ಏನು ತಪ್ಪಿಲ್ಲ, ಯಾರಿಗೆ ಕೂಡ ಕೇಳ್ಬೋದು. ಪಕ್ಷವೊಮ್ಮೆ ಕೊಟ್ಟ ನಂತರ ಪಕ್ಷಕ್ಕೆ ಅನುಗುಣವಾಗಿ ಇವತ್ತು ನಿಲ್ಲುವಂಥ ಇರಬೇಕು ಪ್ರತಿಯೊಬ್ಬರಿಗೂ ಕೂಡ. ಅದು ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ನಿಷ್ಠೆ ಮತ್ತು ನಮ್ಮ ನಿಯತ್ತಿದೆ. ಅಲ್ಲಿ ಕಾಂಗ್ರೆಸ್ ಅನ್ಯಾಯ ಮಾಡಿದೆ. ಜಬ್ಬರ್ ಖಾನ್ ಅವ್ರಿಗೆ MLC ಇತ್ತು, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮೈನಾರಿಟಿ ಅಧ್ಯಕ್ಷರು. ಚುನಾವಣೆ ಬಂದಾಗ ಪ್ರಚಾರಕ್ಕೆ ಬರಲಿಲ್ಲ, ಅದಕ್ಕಾಗಿ ಅವರ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ತೆಗೆದರು. ಅವರು MLC ಅಂತ ತೆಗೆದ್ರಾ? ಮತ್ತೆ ಯಾಕೆ ನೀವು ಬೊಬ್ಬೆ ಹಾಕ್ತೀರಿ ಅನ್ಯಾಯ ಆಗಿದೆ ಅಂತೇಳಿ? ನಸೀರ್ ಅಹಮದ್ರವರು ರಾಜ್ಯಕ್ಕೆ ಕಾರ್ಯದರ್ಶಿಯಾಗಿದ್ದರು. ನಿಮ್ಮ ಒಬ್ಬ ಕಾರ್ಯದರ್ಶಿಗೆ ನೀವೊಂದು ಕೆಲಸ ಕೊಟ್ಟಾಗ ಆ ಕೆಲಸ ಮಾಡಲಿಕ್ಕೆ ಹೋಗದಿದ್ದಾಗ ನಿಮ್ಮ ಕಾರ್ಯದರ್ಶಿ ನೀವು ಅಲ್ಲಿ ಇರ್ತೀರಾ? ಅದಕ್ಕೆ ಪೊಲಿಟಿಕಲ್ ಸೆಕ್ರೆಟರಿಂದ ತೆಗೆದಿದ್ದಾರೆ, ಅವರು MLCಯಿಂದ ತೆಗೆದ್ರಾ? ಮತ್ತು ನೀವು ಯಾಕೆ ಬೊಬ್ಬೆ ಹಾಕ್ತೀರಿ ಅನ್ಯಾಯ ಆಗಿದೆ ಅಂತ ಹೇಳಿಕೊಂಡು? ಅಂದರೆ ಹುಡುಕ್ತಾ ಹೋಗೋದಾ ಏನು ಸಿಗ್ತದೆ ಅಂತ ಹೇಳಿಕೊಂಡು? ಕಾಂಗ್ರೆಸ್ ಪಕ್ಷ ಎಲ್ಲ ಮತ ಪಡೆದುಕೊಂಡು ಎಲ್ಲರ ಜೊತೆಯಾಗಿದ್ದುಕೊಂಡು ಎಲ್ಲರ ಮತ ಜಾಸ್ತಿ ಹೆಚ್ಚು ನಮ್ಮದು ಬಂದಿರ್ಬೋದು. ನಮ್ಮ ತತ್ವಾದರ್ಶ ಆ ರೀತಿ ಹೊತ್ತಿದೆ. 2013ರಿಂದ 2018ನವರೆಗೆ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯನವರಿದ್ದರು, ನಾವಿದ್ದೆವು, ಜಮೀರ್ ಇದ್ದೆವು, ಇವರೆಲ್ಲವೂ ಕೂಡ ಇದ್ದೆವು ಪಕ್ಷದಲ್ಲಿ ಅಲ್ವಾ? ನಾವೆಲ್ಲರೂ ಕೂಡ ಆಗ ಕೂಡ ಓಟ್ ಹಾಕಿದ್ದೆವು ಫುಲ್ಲಾಗಿ. 80 ಸೀಟ್ ಬಂತು. ಯಾಕೆ ಅಧಿಕಾರಕ್ಕೆ ಬರಲಿಲ್ಲ? ಆಗ ನಾವು ಓಟ್ ಹಾಕಲಿಲ್ವಾ? ಯಾಕೆ ಬರಲಿಲ್ಲ? ಯಾವುದೇ ಒಂದು ವಿಚಾರದಲ್ಲಿ ನಮಗೆ ಅನ್ಯಾಯ ಆಗಿದೆ ಅದು ತರಬಾರ್ದು. ಏನು ಬೇಕು ಅದನ್ನು ಕೇಳಬೇಕು. ಇವತ್ತು ಬಂದ ನಂತರ ಏನು ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಮೈನಾರಿಟೀಸ್ಗೆ ಏನು ಕಡಿಮೆ ಮಾಡಿದ್ದಾರೆ? ಎಲ್ಲ ವರ್ಗದವ್ರಿಗೆ ಕೊಟ್ಟಿದ್ದಾರೆ, SC/ST ಕೊಟ್ಟಿದ್ದಾರೆ, ಬ್ಯಾಕ್ವರ್ಡ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಮೈನಾರಿಟೀಸ್ಗೆ ಏನು ಕಡಿಮೆ ಮಾಡಿದ್ದಾರೆ? ನಿಮಗೆ ಸರಿಯಾಗಿ ಸ್ಕಾಲರ್ಶಿಪ್ ಬರ್ತಾಯಿತ್ತು ಮಕ್ಕಳಿಗೆ, ಸ್ಕಾಲರ್ಶಿಪ್ ಬಂದು ಮುಟ್ಟಿಸಲಿಲ್ವಾ? ಅಬ್ದುಲ್ ಮೌಲಾನ ಆಜಾದ್ ಸ್ಕೂಲ್ ಇತ್ತು ನಿಮಗೆ ಮುಂಚೆ, ಈಗ 300 ಸ್ಕೂಲನ್ನು ಸ್ಥಾಪನೆ ಮಾಡಲಿಲ್ವಾ? ನಿಮಗೆ ಸರಿಯಾಗಿ ಗುರುಗಳ ವೇತನ ಬರ್ತಿತ್ತ? ಆ ವೇತನ ಕರೆಕ್ಟಾಗಿ ಬರ್ತಾ ಇಲ್ವಾ? 150 ಶಾದಿ ಮಾಲ್ ಬಾಕಿ ಆಗಿರಲಿಲ್ವಾ? ಅದೆಲ್ಲ ಕಂಪ್ಲೀಟ್ ಆಗಿ ಕಮ್ಯುನಿಟಿ ಅಸೆಟ್ ಆಗಲಿಲ್ವಾ? ಇದರಲ್ಲಿ ಸ್ಕಾಲರ್ಶಿಪ್ ಫಾರಿನ್ ವಿದ್ಯಾರ್ಥಿ ಕಲೀಲಿಕ್ಕೆ ಹೋಗಲಿಕ್ಕೆ ಮುಂಚೆಲ್ಲ ಬಂದಾಗಿತ್ತು. ಈಗ ಒಬ್ಬರಿಗೆ 20 ಲಕ್ಷ ಫಾರಿನ್ ಕಲೀಲಿಕ್ಕೆ ಸಿಕ್ಕೋದಿಲ್ವಾ? ಏನು ಕಡಿಮೆ ಆಗಿದೆ? ಇನ್ನೂ ಕೂಡ ಬೇಕಾವುದು, ಏನಿಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲಲ್ಲ. ಸೊ ಎಂದಿಗೂ ಕೂಡ ಕಾಂಗ್ರೆಸ್ ಪಕ್ಷ ಅನ್ಯಾಯ ಆಗಿದೆ ಅಂತ ಹೇಳೋದು ಹೇಳ್ಬೇಡಿ. ಅನ್ಯಾಯ ಮಾಡಲಿಲ್ಲ, ಕಾಂಗ್ರೆಸ್ ಯಾರಿಗೂ ಅನ್ಯಾಯ ಮಾಡಲಿಲ್ಲ. ಏನು ಕಾಂಗ್ರೆಸ್ ಪಾರ್ಟಿ ಸರ್ಕಾರದಲ್ಲಿ ಬಂದಾಗ ಮುಸಲ್ಮಾನರಿಗೆ
ಜಾಸ್ತಿ ಅವರಿಗೆ ಏನೇನು ಕೊಡಬೇಕು ಕೊಟ್ಟಿದೆ. ಆದರೆ ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನ್ ಲೀಡರನ್ನು ಕೆಳಗಿಳಿಸ್ತಾ ಇದೆಯಾ? ಜಮೀರ್ ಅಹ್ಮದ್ ಅವರು ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಅವ್ರು ಕೇಳಿದ ಒಂದು ಪ್ರಶ್ನೆ ಭಾಳ ರಿಲೆವೆಂಟ್ ಅನ್ನಿಸ್ತು ನನಗೆ. ಹೌದು, ಮ್ಯಾಕ್ಸಿಮಮ್ ಮುಸ್ಲಿಮ್ರು ಓಟ್ ಹಾಕಿದ್ದಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. 2018ರಲ್ಲಿ ಕಾಂಗ್ರೆಸ್ ಸೋಲ್ತಲ್ಲ, ಮುಸ್ಲಿಮ್ರು ಓಟ್ ಹಾಕ್ಲಿಲ್ವಾ? ಓಟ್ ಹಾಕಿದ್ರು. ಯಾಕೆ ಮತ್ತೆ ಸೋಲ್ತು? ಬೇರೆ ಸಮುದಾಯ ಕಮ್ಮಿ ಹಾಕಿದ್ರು. ಬೇರೆ ಅಂದರೆ ಬೇರೆ ಸಮುದಾಯನೂ ಬೇಕು, ಖಂಡಿತ. ಒಬ್ಬರಿಂದ ಬೇರೆ ಸಮುದಾಯನೂ ಬೇಕು. ಖಂಡಿತ. ನೋಡಿ, ಅವ್ರು ಹೇಳಿದ ಮಾತುಗಳಿರ್ತಲ್ಲ, ಅದು ಬರೀ ನಿಮ್ಮೊಬ್ಬರಿಗೆ ಅಂತಲ್ಲ, ತುಂಬ ಜನರಿಗೆ ಆನ್ಸರ್ ಮಾಡೋ ಥರ ಇತ್ತದು. ಅದಕ್ಕೆ ಡೀಟೇಲ್ ಆಗಿ ಉತ್ತರ, ನಾನೇ ಮತ್ತೆ ಡೀಟೇಲ್ ಆಗಿ ಉತ್ತರ ಕೊಡೋದು ಅಲ್ಲ. ಒಂದು ಪಾಪ ಇವ್ರಿಗೆ ಗೊತ್ತಿದೆ ಇದು. ಈಗ ರೋಷನ್ ಬೇಗನ್ನು ಕಾಂಗ್ರೆಸ್ ದೂರ ಮಾಡಿತಾ ಅಲ್ವಾ? ಜಮೀರ್ ಅಹ್ಮದ್ ಅವರು ಮೊನ್ನೆ ದಾವಣಗೆರೆಗೆ ಬರ್ತಿದ್ರೆ ಏನಾದ್ರು ಒಂದು ಕೂಡ ತಪ್ಪಾಗಿ ಬರ್ತಿತ್ತಾ? ಬಂದಿದ್ರಲ್ಲ ಸರ್. ಅಲ್ಲ, ಅದನ್ನು ನೀವು ಮತ್ತೆ ಹೇಳ್ತೀರಲ್ಲ. ಅಲ್ಲ, ಬಂದಿದ್ರಲ್ಲ. ನಾನು ಕೇಳುವಂಥದ್ದು ಬಂದಿದ್ರು. ನಾನು ನೇರವಾಗಿ ಓಪನ್ ಆಗಿ ಹೇಳುವಂದಾಗ ನನಗೆ ಬಲ್ಲ ಆತ್ಮೀಯ ನಾನು ಕೇಳುವಂಥದ್ದು ಆನ್ಸರ್ ಕೊಟ್ಟಿದ್ದಾರೆ, ನೀವು ಆನೆಸ್ಟಾಗಿ ಕೇಳಿಸ್ಕೊಳ್ಳಿ. ಜಬ್ಬಾರ್ ಖಾನ್ ಅವರು 3 ಸಲ MLC ತೆಕ್ಕೊಂಡು ಅವರ ಮನೆ ಪಕ್ಕದಲ್ಲಿ ವೋಟ್ ಹಾಕುವಾಗ ಒಂದು ದಿವಸ ಅದು ಪ್ರಚಾರಕ್ಕೆ ಹೋಗ್ತಿದ್ರೆ ಅವರ ಅಲ್ಪಸಂಖ್ಯಾತ ಅಧ್ಯಕ್ಷನ ಹೋಗ್ತಿತ್ತಾ? ಅದು ಖಂಡಿತ. ಪೊಲಿಟಿಕಲ್ ಸೆಕ್ರೆಟರಿ ಆಗಿ ಸಿದ್ದರಾಮಯ್ಯನವರು ಎಲ್ಲ ಜವಾಬ್ದಾರಿ ವಹಿಸ್ಕೊಂಡು ಎಲ್ಲ ಕೆಲಸವನ್ನು ಮಾಡಿಕೊಂಡು ಒಂದು ಜವಾಬ್ದಾರಿ ಕೊಟ್ಟಾಗ ಅದು ಮಾಡದಿದ್ದರೆ ಇವತ್ತು ಅದನ್ನು ಅವರಿಂದ ಪೊಲಿಟಿಕಲ್ ಸೆಕ್ರೆಟರಿ ತೆಗಿತಾರಾ? ಇದರಲ್ಲಿ ನಮ್ಮ ತಪ್ಪನ್ನು ನಾವು ಅರ್ಥ ಮಾಡಿಕೊಳ್ಬೇಕಲ್ಲ. ನಮ್ಮ ಸಮಸ್ಯೆ ಅಂತ ಹೇಳಿದೆ, ನಮ್ಮ ತಪ್ಪನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ನಾವೆಲ್ಲ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿದಲ್ಲದೆ ನಮ್ಮನ್ನು ನಾನು ಸರಿಪಡಿಸಲಿಕ್ಕೆ ನಾನು ಏನು ಪ್ರಯತ್ನ ಮಾಡ್ತೇನೆ, ಅದು ಕೆಲಸ ನಾವು ಇವತ್ತು ಮಾಡಬೇಕು. ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳನ್ನು ನೋಡಿ ಓಟ್ ಹಾಕ್ತಾರೆ ಮುಸ್ಲಿಮರು ಅಂತ, ಅದ್ರ ಬಗ್ಗೆ ನನಗೊಂದು ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. ತತ್ವ ಸಿದ್ಧಾಂತ ನೋಡಿ ಅಲ್ಲ ಸರ್, BJPಯನ್ನು ಯಾರು ಸೋಲಿಸ್ತಾರೋ ಅವ್ರಿಗೆ ಮುಸ್ಲಿಮರು ಓಟ್ ಹಾಕ್ತಾರೆ. ಅದೊಂದಿದೆ, ಅದು ಒಂದಲ್ಲ, ಅದೇ ಫಸ್ಟ್ ತತ್ವ ಸಿದ್ಧಾಂತ. ಸೆಕೆಂಡ್, ಅದು ಕರ್ನಾಟಕದಲ್ಲಿ ಮುಸ್ಲಿಮರು ಹೆಚ್ಚು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ, ಯಾಕಂದರೆ ಕರ್ನಾಟಕದಲ್ಲಿ BJPಯನ್ನು ಸೋಲಿಸೋ ತಾಕತ್ತು ಕಾಂಗ್ರೆಸ್ಸಿಗಿದೆ. ಅಲ್ಲ, ಯಾಕಂದರೆ BJPಯ ತತ್ವನೇ ಬೇರೆ, ಕಾಂಗ್ರೆಸ್ ತತ್ವನೇ ಬೇರೆ. ಸೊ ಮೈನಾರಿಟೀಸ್ಗೆ BJPಯ ತತ್ವ ಸೂಟ್ ಆಗೋದಿಲ್ಲ, ಅದಕ್ಕೆ ಕಾಂಗ್ರೆಸ್ ತತ್ವ ಸೂಟ್ ಆಗ್ತದೆ ಇದರಲ್ಲಿ. ಆದ ಕಾರಣ ನೀವು ಹೇಳಿದಾಗೆ ಒಂದು ತತ್ವ ಸಿದ್ಧಾಂತ, ಎರಡನೇದು ಇವರಿಗೆ ವಿರುದ್ಧ ತತ್ವ ಸಿದ್ಧಾಂತವನ್ನು ಇವತ್ತು ಸೋಲಿಸುವ ಪ್ರಯತ್ನ ಪಡ್ತಾರೆ. ಅಲ್ಲ, ಪಶ್ಚಿಮ ಬಂಗಾಳದ ಕಾಂಗ್ರೆಸ್ನ ತತ್ವ ಸಿದ್ಧಾಂತವೂ ಜಾತ್ಯತೀತತೆನೇ. ಬಟ್ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರು BJPಗೆ ಇದು ಕಾಂಗ್ರೆಸ್ಸಿಗೆ ಓಟ್ ಹಾಕೋದಿಲ್ಲ, ಅಲ್ಲಿ ಮಮತಾ ಬ್ಯಾನರ್ಜಿ ಹಾಕ್ತಾರೆ. ಈ ನಮ್ಮ ಅವರಿಗೆ ಆಗದಂಥ ತತ್ವ ಸಿದ್ಧಾಂತಕ್ಕೆ ಆ ಒಂದು ಭಯದಿಂದ ಇವತ್ತು ಅವರು ಆಗ್ತಾರೆ. ಯಾಕಂದರೆ ಅವ್ರಿಗೆ ಅನುಭವ ಈ ರೀತಿ ಆಗಿದೆ. ಹಿಂದೆ BJP ಸರ್ಕಾರ 5 ವರ್ಷ ಇದ್ದಾಗ 6 ತಿಂಗಳಿಗೊಂದು ಸಮಸ್ಯೆ, ಆ ಒಂದು ಟೆನ್ಷನ್ ಬೇಡ ಅಂತ ಹೇಳಿಕೊಂಡು ನೆಮ್ಮದಿ, ಈಗ ಯಾವ ಯೋಜನೆ ಇಲ್ಲದಿರಲಿ ನೆಮ್ಮದಿಯ ಜೀವನ ಮಾಡುವಂಥ ಒಂದು ವಾತಾವರಣ ಇರಬೇಕು. ಬೆಳಿಗ್ಗೆ ಎದ್ದು ಹೋಗಿ ಕೆಲಸ ಮಾಡಿಕೊಂಡು ನೆಮ್ಮದಿ ಒಂದು ಮಲಗುವಂಥ ಒಂದು ಆಡಳಿತ ಮತ್ತು ವ್ಯವಸ್ಥೆ ಬೇಕು. ಅದು ಜನ ಇವತ್ತು ಅಪೇಕ್ಷೆ ಇವತ್ತು ಪಡ್ತಾ ಇದ್ದಾರೆ. ನನ್ನ ಹೆಸರು ಶಿವಶಾಸ್ತ್ರಿ ಅವರಂತ. ಈ ಇಡೀ 43 ಇಲಾಖೆಯಲ್ಲಿ ಆರೋಗ್ಯ ಇಲಾಖೆ ಮನುಷ್ಯನಿಗೆ ಮುಖ್ಯವಾಗಿರುವಂಥ ಇಲಾಖೆ. ಇದನ್ನು ಒಂದು ತಾವು ಸರಿಯಾದ ರೀತಿಯಲ್ಲಿ ಒಂದು ಸ್ಟ್ರಿಕ್ಟಾಗಿ ಒಂದು ವ್ಯವಸ್ಥೆ ಮಾಡಿದರೆ ಚೆನ್ನಾಗಿರುತ್ತೆ. ಆರೋಗ್ಯ ಮುಖ್ಯ ಆಗಿರೋದ್ರಿಂದ ಈ ಆಸ್ಪತ್ರೆಗಳಲ್ಲಿ ಪೇಷಂಟ್ಗಳು ಬಂದ್ರಂದ್ರೆ ಆ ಮಾತ್ರೆಗಳು ಔಷಧಿಗಳು ಪ್ರಾಬ್ಲಮ್ಸ್ ಒಂದು ಜಾಸ್ತಿ ಇದೆ. ಇನ್ನೊಂದು ಡಾಕ್ಟರ್ಸು ನರ್ಸ್ಗಳದ್ದು ಶಾರ್ಟೇಜ್ ಇದೆ. ಆಮೇಲೆ ಈ ಆಂಬುಲೆನ್ಸ್ದು ಅವರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಿರಲ್ಲ. ಕಪ್ಪು ಗ್ಲಾಸ್ ಹಾಕಿಬಿಟ್ಟಿರ್ತಾರೆ, ಆ ಪೇಷಂಟ್ ಕರ್ಕೊಂಡು ಹೋಗ್ತಾರೋ ಹೋಗಲ್ವೋ, ಬೇರೆ ಅವರು ಸ್ವಂತ ಇದು ಮಾಡ್ತಾರೋ ಅಂತ ಗೊತ್ತಿಲ್ಲ. ಅದೊಂದು ಸ್ವಲ್ಪ ತಾವು ಎಲ್ಲ ಸರಿ ಮಾಡ್ಬೇಕಂತ ಕೇಳಿ. ಖಂಡಿತವಾಗಿಯೂ ಏನು ಆಂಬುಲೆನ್ಸ್ ವಿಚಾರ ಏನಿದೆ ಅದನ್ನೆಲ್ಲ ಸರಿಪಡಿಸುವಂಥ ಕ್ರಮ ಕೈಗೊಳ್ಳಿ. ಆಂಬುಲೆನ್ಸ್ಗೂ ಹಾಸ್ಪಿಟಲ್ಗೂ ಏನೋ ಕನೆಕ್ಷನ್ ಇಲ್ಲ. ಈಗ ನಮ್ಮಲ್ಲಿ ಟ್ರ್ಯಾಕಿಂಗ್ ಸಿಸ್ಟಮ್ ಮಾಡಿದ್ದೆ ನಾವು. ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಯಾವ ರೂಟಲ್ಲಿ ಹೋಗ್ತಾನೆ, ಅಲ್ಲಿ ಎಷ್ಟು ಆಂಬುಲೆನ್ಸ್ ಬರ್ತಾನೆ, ವೆಲ್ ಪ್ಲಾನ್ ಇಟ್ಟು. ನಮಸ್ತೆ ಸರ್, ನಾನು ಜ್ಯೋತಿಗೌಡ, BJP ಕಾರ್ಯಕರ್ತೆ. ನೀವು ಏನು ಪಂಚತಾರಾ ಹೋಟೆಲ್ಗಳಲ್ಲಿ ರೈಡ್ ಮಾಡಿ ಅದನ್ನು ಒಳ್ಳೆ ಕೆಲಸ, ಪ್ರಶಂಸನೀಯ. ಆದರೆ ನಾನೀಗ ಹೇಳೋ ಬಯಸೋದು ಕಿಡ್ವಾಯ್ ಹಾಸ್ಪಿಟಲಲ್ಲಿ ಸರ್ ಹಣಕಾಸು ವಿಭಾಗದಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಯಾವಾಗ ಮುಕ್ತಿ? ಈಗ ನಿಮ್ಮ ಜನಸಾಮಾನ್ಯ ಬಗ್ಗೆ ತಮ್ಮ ಕಾಳಜಿಯನ್ನು ನಾನು ಇವತ್ತು ಅಭಿನಂದಿಸ್ತೇನೆ. ಒಂದು ಬಹುಶಃ ಇದು ನನಗೆ ಬರೋದಿಲ್ಲ, ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಬರ್ತದೆ. ಅದು ಏನಾದರೂ ಅಂಥ ಗೋಲ್ಮಾಲ ನಡೆಯುತ್ತಿದ್ದಂತೆ ಯಾರು ರೈಟಿಂಗಲ್ಲಿ ಕೊಟ್ಟರೆ ನಾನು ಸಚಿವರಿಗೆ ಮಾತಾಡಿ ತಕ್ಷಣ ಬಗ್ಗೆ ನಾವು ಎನ್ಕ್ವೈರಿ ಮಾಡಿ ಕ್ರಮ ಖಂಡಿತವಾಗಿ ನಾವು ತಗೊಳ್ತೇವೆ. ನಮಸ್ಕಾರ ಸರ್, ರಮೇಶ್ ಬಾಬು ಅಂತ. ಮದ್ಯ ಮತ್ತು ಮಾದಕ ವ್ಯಸನ ಪುನರ್ವಸತಿ ಕೇಂದ್ರಗಳನ್ನು ನಡೆಸ್ತಾ ಇರೋಂಥವ್ರು ನಾವು 4 ಜನ ಇಲ್ಲಿ ಬಂದಿದ್ದೀವಿ. ಸೊ ತಮಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈ ತಂಬಾಕು ನಿಷೇಧನ ಮಾಡಿರೋಂಥದ್ದು.
ಸೊ ಇವತ್ತು ಮದ್ಯ ಮತ್ತು ಮಾದಕ ವ್ಯಸನಿಗಳ ಒಂದು ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಆಗ್ತಾಯಿದೆ. ಸೊ ಅವ್ರ ಕಷ್ಟಗಳು ಇವತ್ತು ನಮ್ಮ ಹತ್ರ ನಾವು ಕಣ್ಣಾರ ನೋಡ್ತಾ ಇದ್ದೀವಿ. ಸೊ ಇವತ್ತು ಎಲ್ಲವೂ ಸ್ವಲ್ಪ ನಿಯಮಾವಳಿಗಳು ನಮಗೆ ಕಠಿಣವಾಗಿದೆ. ಅದನ್ನು ಸ್ವಲ್ಪ ತಾವು ಒಂದು ಸಡಿಲ ಮಾಡಿಕೊಡ್ತು ಅಂತಂದರೆ ಇನ್ನೂ ನಾವು ಹೆಚ್ಚಿನ ಒಂದು ಸೇವೆಗಳನ್ನ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ನಮಗೆ ಆ್ಯಕ್ಚುಲಿ ಅನ್ಗ್ರೇಟ್ಫುಲ್ ಜಾಬ್ ಅಂತಾರೆ ಇದನ್ನು. ಸುಮಾರು ಒಂದು 200 ಸಂಸ್ಥೆಗಳಿದ್ದೇವೆ. ಈಗ ಸುಮಾರು ಒಂದು 80% ಒಂದು 70% ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳೋಲ್ಲ. ಕೆಲವು ನಮ್ಮಲ್ಲಿ ಕೂಡ ಇದೆ. ನಾವು ಕೂಡ ಅಸೋಸಿಯೇಷನ್ ಮಾಡಿಕೊಂಡು ಈಗ ಅವನ್ನು ಕೂಡ ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಮಾಡಬೇಕು ಅಂತ ನಾವು ಈಗ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದೀವಿ. ಬಟ್ ಈಗ ರೀಸೆಂಟಾಗಿ ಬಂದಿರೋ 2026 ರೆಗ್ಯುಲೇಷನ್ SOP ಪ್ರಕಾರ ನಮಗೆ ಫುಲ್ ಟೈಮ್ ಡಾಕ್ಟರ್ಸ್ ಬೇಕು. 30 ಪೇಷಂಟ್ಗೆ ಒಂದು ನರ್ಸ್ 8 hours, ಅಂದರೆ 3 × 3 ಈ ಥರ ಸುಮಾರು ರೆಗ್ಯುಲೇಷನ್ಸಲ್ಲಿದೆ. ಆ್ಯಕ್ಚುಲಿ 2012 ಒಂದು ಸ್ವಲ್ಪ ಸುಲಭವಾಗಿತ್ತು. ಈ ರೆಗ್ಯುಲೇಷನ್ಸಲ್ಲಿ ನಾವು ಮಾಡಬೇಕು ಅಂದರೆ ಸುಮಾರು ಒಂದು 30,000 ರಿಂದ 40,000 ಚಾರ್ಜ್ ಮಾಡಬೇಕಾಗುತ್ತೆ. ನಮಗೆ ಯಾವುದು ಗೌರ್ಮೆಂಟ್ ಆಗಲಿ ಯಾವುದೇ ಸಂಸ್ಥೆ ಆಗಲಿ ನಮಗೆ ಆ್ಯಕ್ಚುಲಿ ಯಾವುದು ಸಹಾಯಧನ ಬರಲ್ಲ. ನಾವು ಬರುವಂಥ ಕ್ಲೈಂಟ್ ಹತ್ರನೇ ಕಲೆಕ್ಷನ್ ಮಾಡ್ತೀವಿ. ಆಮೇಲೆ ನಾವು ಕೂಡ NGO ಆ್ಯಕ್ಚುಲಿ ಟ್ರಸ್ಟು ಪ್ಲಸ್ ಸೊಸೈಟಿ. ಈ ಟ್ರಸ್ಟು ಸೊಸೈಟಿ ಮೇಲೆ ಇಷ್ಟೊಂದು ಹೊರೆ ಹೊರಿಸೋದು ಎಷ್ಟು ಮಟ್ಟಿಗೆ ಅನ್ನೋದೊಂದು ಪ್ರಶ್ನೆ ಇದೆ ನಮಗೆ. ಕೆಲವು ನಮ್ಮಲ್ಲೂ ಕುಂದುಕೊರತೆಗಳಿದೆ, ಅವೆಲ್ಲ ನಾವು ಕೂಡ ಅಸೋಸಿಯೇಷನ್ ಮಾಡಿಕೊಂಡು ಸ್ಟ್ರಾಂಗ್ ಮಾಡ್ಕೊಂಡು ಎಲ್ಲ ತಿದ್ದುಕೊಳ್ತಾ ಇದ್ದೀವಿ. ಇದನ್ನು ನಿಮ್ಮ ಇಲಾಖೆ ಯಾವ ರೀತಿ ಮಾಡಬೇಕ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ. ಇಲ್ಲ, ನೀವು ಸರಿಯಾದ ಪ್ರಶ್ನೆ ಕೇಳಿದ್ದೀರಿ. ಬಹುಶಃ ನಿಮ್ಮ ಈ ಸಾಮಾಜಿಕ ಚಿಂತನೆ ಕೆಲಸಗಾರ ಬಗ್ಗೆ ನಾನು ಇವತ್ತು ನಿಮ್ಮನ್ನು ಅಭಿನಂದಿಸ್ತೇನೆ. ಒಂದು ಏನದು ಕಾನೂನು ಇವರಿಗೆ ಆಗಿದೆ, ಈ ರಿಹ್ಯಾಬ್ ಸೆಂಟ್ರೇ ಬೇರೆ, ಈ ಆಸ್ಪತ್ರೆನೇ ಬೇರೆ. ಈ ಆಸ್ಪತ್ರೆ ನಡೆಸುವಂಥ ಕಾನೂನಲ್ಲಿ ಇವರು ಕೊಟ್ಟಿದ್ದಾರೆ, ಇವರಿಗೆ ರಿಹ್ಯಾಬ್ ಸೆಂಟರ್ ಅಂತ ಕಾನೂನು ಇದಾಗುವಂಥದ್ದು. ಅದೇ ಮೀಟಿಂಗ್ ಕರಿತೇನೆ, ನಿಮ್ಮ ಸೈಕ್ಯಾಟ್ರಿಕ್ ಮತ್ತು ಆಲ್ಕೋಹಾಲಿಕ್ ಅನಾನಿಮಸ್ ಮದ್ಯವ್ಯಸನಿ ಅದು ಮೀಟಿಂಗ್ ಕರೆಸಿಕೊಂಡು ಸರಿಪಡಿಸ್ಕೊಂಡು ಹೋಗುವ. ಸರ್, ನನ್ನ ಹೆಸರು ಯೋಗೀಶ್ ಅಂತ, ಕುವೆಂಪು ಯೂನಿವರ್ಸಿಟಿ ಪತ್ರಿಕೋದ್ಯಮ ವಿಭಾಗದಿಂದ ಬಂದಿದ್ದೀನಿ. ಈಗ ಋತುತಾರೆ ಅಂತ ಹೊಸ ಯೋಜನೆ ತರ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳೋದಾದರೆ? ಇಲ್ಲ, ಇದೊಂದು ಅತ್ಯುತ್ತಮವಾದ ಒಂದು ಯೋಜನೆ. ಯಾಕಂತ ಹೇಳಿದರೆ ಆ ಒಂದು ವಿಚಾರವನ್ನು ಯಾರು ಗಣನೆಗೆ ತಗೊಳ್ಳಿಲ್ಲ. ಮತ್ತು ಅದು ಮಹಿಳೆಯರ ಸಮಸ್ಯೆ ಮಾತ್ರ ಅಲ್ಲ, ಅದು ಸಮಾಜದ ಸಮಸ್ಯೆ, ಸೋಷಲ್ ಪ್ರಾಬ್ಲಮ್ ಇದರಲ್ಲಿ. ಆದ ಕಾರಣ ಈ ಒಂದು ಇಲ್ಲಿ ತನಕ ಅದರ ಬಗ್ಗೆ ಅಷ್ಟು ಜನಜಾಗೃತಿಯೂ ಇಲ್ಲ, ವಿಚಾರ ಗೊತ್ತಿರೋದು ಕೂಡ ಇಲ್ಲ. ಸೊ ಅದು ಎಲ್ಲರೂ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಪ್ಲಸ್ ಅದನ್ನು ನಾವು ಈ ಮೆಡಿಕಲ್ಗೆ ಡಾಕ್ಟ್ರು ಕೂಡ ಗೊತ್ತಿಲ್ಲ, ಯಾಕಂದ್ರೆ MBBS ಸಿಲೆಬಸ್ಸಲ್ಲಿ ಇಲ್ಲ ಸಬ್ಜೆಕ್ಟ್. ಸೊ ಅದನ್ನು MBBS ಸಿಲೆಬಸ್ನಲ್ಲಿ ಕೂಡ ನಾವು ಸೇರ್ಪಡಿಸಲಿಕ್ಕೆ ನಾವು ಸೂಚನೆ ಕೊಡ್ತೇವೆ. ನಮಸ್ತೆ, ನಾನು ಚೈತ್ರಗೌಡ ಅಂತ, ವಕೀಲರು. ಏನಂತಂದರೆ ಇವಾಗ ಈ ಹಿಂದೆ ಸ್ಟಾಫ್ ನರ್ಸ್ಗಳ ಬಗ್ಗೆ 28,000 ಜನ ಇದ್ದಾರೆ, ಅವ್ರಿಗೆ ಪರ್ಮನೆಂಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಒಂದು ಕ್ಲಾರಿಟಿ ಕೊಟ್ಟಿದ್ರಿ. ಇವಾಗ ಅವರು ಏನಂತಂದರೆ ಕೆಲವೊಂದಷ್ಟು ಜನನ ಈಗ ಆಲ್ರೆಡಿ ಅವ್ರನ್ನ ತೆಗೆದಾಕ್ತಾ ಇದ್ದಾರೆ ಕೆಲಸದಿಂದ. ಈ ಮುಂದಿನ ದಿನಗಳಲ್ಲಿ ಅಂದರೆ ಇವಾಗ 18 ರಿಂದ 20 ವರ್ಷ ಆಲ್ರೆಡಿ ಅವರು ಇಲ್ಲೇ ಜಾಬ್ ಮಾಡಿಕೊಂಡು ಇದೇ ಇಲಾಖೆಗೆ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಇವಾಗ ಅವ್ರನ್ನ 28,000 ಜನನೂ ಕೆಲಸದಿಂದ ಅಕಸ್ಮಾತ್ ತೆಗೆದ್ರೆ ಮುಂದಿನ ಭವಿಷ್ಯ ಏನು ಅವ್ರಿಗೆ ಅಂತ ನೋಡಿ. ಈಗ ಒಂದು ಸರ್ಕಾರ ಕೆಲಸಕ್ಕೆ ಕೊಡುವಾಗ ಒಂದು ಸಿಸ್ಟಮ್ ಇದೆ. ಪರ್ಮನೆಂಟ್ ಕೆಲಸ ಆದರೆ ಪರ್ಮನೆಂಟ್, ಕಾಂಟ್ರಾಕ್ಟ್ ಕೆಲಸ ಅವನು ಬತ್ತಿದ್ದು ಕಾಂಟ್ರಾಕ್ಟ್ ಕೆಲಸ ನಿನಗೆ ಅಂದರೆ ಒಪ್ಪಿಗೆ. ಆಗ ಕಣ್ಣು ಮುಚ್ಚಿ ಒಂದು ಸೈನ್ ಹಾಕಿಕೊಂಡು ಬಂದು ಈಗ ಕೆಲಸ ಮಾಡಿ ಈಗ ಪರ್ಮನೆಂಟ್ ಮಾಡಿ ಅಂತ ಎಲ್ಲಿಂದ ಮಾಡೋದು? ಪರ್ಮನೆಂಟ್ ಮಾಡಲಿಕ್ಕೆ ನಮಗೆ ಮನಸ್ಸಿದ್ರು ಕೂಡ ಕೋರ್ಟು ಬಿಡೋದಿಲ್ಲ. ಯಾಕೆ ಕೋರ್ಟು ಬಿಡೋದಿಲ್ಲ? ಕಾಂಟ್ರಾಕ್ಟ್ ಬೇಸ್ನಲ್ಲಿ ನಾನು ತೆಕ್ಕೊಂಡು ಪರ್ಮನೆಂಟ್ ಮಾಡೋದಾದರೆ ಎಲ್ಲ MLAಗಳ ಸಂಬಂಧಿಕರಿಗೆ, ಅಧಿಕಾರಿಗಳ ಸಂಬಂಧಿಕರಿಗೆ, ಈ ಯಾರು ಹುದ್ದೆಯಲ್ಲಿದ್ದಾನೆ ಅವನ ಮಕ್ಕಳಿಗೆ ಮಾತ್ರ ಇವತ್ತು ಟೆಂಪರ್ ತಗೊಂಡು ಪರ್ಮನೆಂಟ್ ಆಗಿ ಹೊರತು ಮಕ್ಕಳು ಯಾರು ಕೂಡ ಪರ್ಮನೆಂಟ್ ಟೆಂಪ್ ಬರಲಿಕ್ಕಿಲ್ಲ. ಯಾಕೆ? ಆಟೋಮೆಟಿಕ್ ಪರ್ಮನೆಂಟ್ ಆಗ್ತದಲ್ಲ. ಅದಕ್ಕಾಗಿ ಜನಸಾಮಾನ್ಯದಿಂದ ಬಂದೇ ಪರ್ಮನೆಂಟ್ ಆಗಬೇಕಂತ ಹೇಳಿಕೊಂಡು ಎಕ್ಸಾಮ್ ಮಾಡಿ ಅವರಿಗೆ ಅತ್ಯುತ್ತಮ ಯಾರಿದ್ದಾರೆ, ಅದು ಬಡವರಿ ಶ್ರೀಮಂತ ಏನೇ ಇರಲಿ ಮಾರ್ಕ್ ಪ್ರಕಾರ ಪರ್ಮನೆಂಟ್ ಮಾಡಲಿಕ್ಕೆ ಬರುವುದು. ಅಂದರೆ ಇವಾಗ ಮುಂದೆ ಅವ್ರಿಗೆ ಖಾಸಗಿ ಆಸ್ಪತ್ರೆಯಲ್ಲೂ ಅವ್ರಿಗೆ ಕೆಲಸ ಸಿಗಲ್ಲ, ಅವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಮತ್ತೆ ಈಗ ಅವರು ಎಲ್ಲಿಯೂ ಕೂಡ ಕೈ ಬಿಡ್ತಾ, ಈಗ ಎಲ್ಲಿಯೂ ಕೂಡ ಕೈ ಬಿಡ್ತಾ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಕೈ ಬಿಡಲ್ಲ, ನಮ್ಮ ಡಿಪಾರ್ಟ್ಮೆಂಟಲ್ಲೇ ಇರ್ತಾರೆ. ಮತ್ತು ಆಗಿಂದ ವೇತನ ಕೂಡ ಜಾಸ್ತಿ ಮಾಡಿಕೊಂಡು ಹೋಗ್ತೇವೆ. ಸರ್, ಈಗ ತಮಗೆ ಅಲ್ಪಸಂಖ್ಯಾತರ ಇಲಾಖೆ ನಿಮಗೆ ಸಿಕ್ಕಿರೋಂಥದ್ದು, ಅದರಲ್ಲಿ ನಾನು ಒಂದು ಏನಂದರೆ ಈಗ ಅಲ್ಪಸಂಖ್ಯಾತರನ್ನ ಈ ಕಲ್ಯಾಣದಲ್ಲಿ ಯಾರು ಅಲ್ಪಸಂಖ್ಯಾತರಿಗೆ ಲಾಭ ಆಗೈತೆ ಮುಸಲ್ಮಾನರು ಬಡ ಮಕ್ಕಳಿಗೆ ಅಂತೂ ಗೊತ್ತಿಲ್ಲ. ಇನ್ನು ಬರೀ ಕೇಳಿದ್ದೀವಿ ಮಾತ್ರ, ಬರೀ ಟಿವಿಯಲ್ಲಿ ನೋಡ್ತೀವಿ, ಮಾಧ್ಯಮದಲ್ಲಿ ನೋಡ್ತೀವಿ. ನಿಮಿಷ ಅದೊಂದು ಜನರಲ್ ನೋಷನ್ ತೆಗೆಯೋಣ. ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮ್ಸ್ ಅಷ್ಟೇ ಅಲ್ಲ, ಇಲ್ಲ ಈ ರಾಜ್ಯದಲ್ಲಿ ಕ್ರಿಶ್ಚಿಯನ್ರು, ಜೈನರು, ಬೌದ್ಧರು, ಮುಸಲ್ಮಾನರಿಗೆ ಎಲ್ಲ ಅವ್ರದೇ ಡಿಪಾರ್ಟ್ಮೆಂಟ್. ನಾನು ಹೇಳ್ತಿರೋದು ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರ ಇಲಾಖೆ ಬಗ್ಗೆ ಮಾಹಿತಿಗಳನ್ನೇ ಇಲ್ಲ, ಭಾಳ ಕಡಿಮೆ. ಆ ಮುಸಲ್ಮಾನರು ಅಲ್ಪಸಂಖ್ಯಾತರು ನಾವು ಸೇರ್ಕೋತೀವಿ ಅಂತ ಕೆಲವ್ರಿಗೆ ಮಾಹಿತಿನೇ ಇಲ್ಲ. ಈಗ ತಾವೊಂದು ಮಾತು ಹೇಳಿದ್ರಿ, ನಾನು ಅಭಿವೃದ್ಧಿ ಕೆಳಕ್ ಮಟ್ಟಿಂದ ಮಾಡ್ತೀನಿ ಅಂತ. ನಾನು ಒಂದು ಮಾತು ನಿಮ್ಮ ಬಗ್ಗೆ ನಾನು ಹೇಳ್ತೀನಿ. ಈಗ ಒಬ್ಬ ತಳ್ಳಗಾಡಿಯಲ್ಲಿ ಬಟ್ಟೆ ಮಾರ್ತಿರೋನಿಗೆ ನೀವು ತಗೊಂಡೋಗಿ ನಿಮ್ಮ ಮ್ಯಾಂಗ್ಳೂರಲ್ಲಿ ಪಂಚಾಯತ್ ಎಲೆಕ್ಷನ್ನ ನಿಲ್ಲಿಸಿ ಅವ್ನು ಗೆಲ್ಸಿದ್ದೀರಾ.
ಇಂಥ ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ನಾವು ಕೇಳಿದ್ದೀವಿ. ಈಗ ನಿಮ್ಮಿಂದ ಭಾಳ ನಿರೀಕ್ಷೆ ಏನೈತೆ ಅಂದರೆ ಇದೇ ಥರ ನಮಗೆ ಬಡ ಮಕ್ಕಳಿಗೆಲ್ಲ ತೊಗೊಂಡೋಗಿ ಅವ್ರು ಸ್ಕಾಲರ್ಶಿಪ್ಪು, ಆಮೇಲೆ ವಾಹನಗಳು ಕೊಡ್ತಾರೆ, ದ್ವಿಚಕ್ರ ವಾಹನ ಕೊಡ್ತಾರೆ. ಅದು ನಾವು ಮಾಧ್ಯಮದಲ್ಲಿ ನೋಡ್ತೀವಿ, ಯಾರು ಕೊಡ್ತಾರೆ, ಅದು ಸಾರ್ವಜನಿಕರು ಬಂದು ನಮಗೆ ಸಿಕ್ಕೈತೆ ಅಂತ ನಮಗೆ ಮಾಹಿತಿ ಬರಲ್ಲ. ಆದರೆ ಯಾರ್ಯಾರು ಆಯ್ತಾರೆ ಅವ್ರವ್ರು ಮಾತ್ರ, ಅವ್ರಿಗೆ ಪರಿಚಯ ಇರೋರಿಗೆ ಮಾತ್ರ ಸಿಗುತ್ತೆ ಹೊರತು ಸಾರ್ವಜನಿಕರಿಗೆ ಅದು ಸೌಲಭ್ಯವನ್ನು ಹೋಗಲ್ಲ ಸರ್. ಅದು ನಾನು ಅಲ್ಪಸಂಖ್ಯಾತ ಸಚಿವನಾಗಿ ನನ್ನ ಮೊದಲ ಆದ್ಯತೆ ಅಂತ ಹೇಳಿದರೆ ಸಮಾಜದಲ್ಲಿ ಎಲ್ಲರೂ ಕೂಡ ಜೊತೆಗೂಡಿಕೊಂಡು ಸೌಹಾರ್ದ ಸಮಾಜ ನಿರ್ಮಾಣ ಮಾಡೋದೇ ನನ್ನ ಇಲಾಖೆ ಮೊದಲ ಆದ್ಯತೆ. ಅದಕ್ಕೇನು ಕೆಲಸ ಮಾಡಬೇಕಾ ಅದು ನಾನು ಮಾಡ್ತೇನೆ. ನಾನು ಒಬ್ಬ ಶಾಸಕನಾಗಿ ನನ್ನ ಕ್ಷೇತ್ರ ಅಭಿವೃದ್ಧಿ ಯಾವುದಂತ ಹೇಳಿದರೆ ನಾನು ಎಷ್ಟು ಬ್ರಿಡ್ಜ್ ಕಟ್ಟಿದ್ದೇನೆ, ಎಷ್ಟು ರೋಡು ಕಟ್ಟಿದ್ದೇನೆ ಅದು ಇಂಪಾರ್ಟೆಂಟ್ ಅಲ್ಲ. ನನ್ನ ಉಲ್ಲಾಲದ ಮುಖ್ಯ ರಸ್ತೆಯಲ್ಲಿ ಹಿಂದೂ ಸೋದರ ಮಕ್ಕಳು, ಕ್ರಿಶ್ಚಿಯನ್ ಸೋದರ ಮಕ್ಕಳು, ಮುಸ್ಲಿಂ ಸೋದರ ಮಕ್ಕಳು ಕೈ ಹಿಡಿದು ನಲಿದಾಡಿಕೊಂಡಿರೋ ವಾತಾವರಣ ನಿರ್ಮಾಣ ಮಾಡೋದೇ ಅದು ನನ್ನ ಮೊದಲ ಆದ್ಯತೆ. ಅದು ಮಾಡ್ತೇನೆ. ಅಂಥ ವಾತಾವರಣ ರಾಜ್ಯದಲ್ಲಿ ನಾವು ತರಬೇಕಂತ ಒಂದು ಮೈನಾರಿಟಿ ಮಂತ್ರಿಯಾಗಿ ನಾನು ಪ್ರಯತ್ನ ಮಾಡ್ತೇನೆ. ನಾನು ಸರ್ ನಮಸ್ಕಾರ. ಅಬ್ದುಲ್ ರಹಮಾನ್ ಮೊಗರ್ಪಣೆ ಸುಳ್ಯ. ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ನಾನು ಬೋರ್ಡ್ ಸದಸ್ಯನಾಗಿದ್ದೇನೆ, ಬೋರ್ಡಿದ್ದು ಎಕ್ಸ್, ಈಗ ಕಾಂಗ್ರೆಸ್ ಕಾರ್ಯಕರ್ತ. ನನಗೆ ಪ್ರಪ್ರಥಮ ಬಾರಿ ನಾನು ಯು ಟಿ ಖಾದರ್ ಅವರಿಗೆ ಅಭಿನಂದನೆ ಸಲ್ಲಿಸಿ. ಏಕೆಂದರೆ ನಮ್ಮ ಭಾಗವನ್ನು ಒಂದು ಕಾಲದಲ್ಲಿ ತಳ್ಳಲ್ಪಟ್ಟಿದೆ ಅಂಥ ಒಂದು ಒಳ್ಳೆಯ ಪೊಸಿಷನ್ ಈಗ ನಮ್ಮ ಯು ಟಿ ಖಾದರ್ ಸಾಹೇಬಿಗೆ ಆರೋಗ್ಯದ ಮೂಲಕ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬಂದಿದೆ. ನಾನು ಅವರಿಗೆ ಸಜೆಷನ್ ಕೊಡ್ತಾ ಇರೋದು ಇಷ್ಟೇ, 2011ರಿಂದ ನಾವು ಸುಮಾರು 12-13% ಜನಗಳು ಇದ್ದವು. ಈಗ ನಾವು 16-17% ಆಗಿದೆ. ಎಂದರೆ ಜನಸಂಖ್ಯೆ ಜಾಸ್ತಿ ಆಗಿದೆ. ಇದರಲ್ಲಿ ಜನಸಂಖ್ಯೆ ಅಂದರೆ ಅಲ್ಪಸಂಖ್ಯಾತ ಮುಸಲ್ಮಾನರು ಅಲ್ಲ, ಎಲ್ಲ ಪಾರ್ಸಿ, ಸಿಖ್, ಜೈನ್ ಎಲ್ಲರೂ ಇದ್ದಾರೆ. ಆಗ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಯಾರೋ ಹೇಳಿದರು ಏನು ಕೊಡಲ್ಲ ಅಂತ, ಅಲ್ಲಿ ನಮ್ಮ ಎಲ್ಲ ಸೌಲಭ್ಯಗಳನ್ನು ಅಲ್ಪಸಂಖ್ಯಾತರ ಇಲಾಖೆಯಿಂದ ನಾವು NSIಯಿಂದ ಹಿಡಿದು ಇಲ್ಲಿ ತನಕ ಬರುವುದು ಎಲ್ಲವೂ ಈಗಲೂ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಆ ಒಂದು ಅನುಕೂಲಗಳು ಅವರೇ ಬಾಯಿಯಲ್ಲಿ ಹೇಳಿದಾಗೆ ಶಾಸಕರ ಒತ್ತಡ ಅಲ್ಲ, ಎಲ್ಲ ತಾಲೂಕಿಗೆ ಒಂದು 8 ಕ್ಷೇತ್ರ. ನಾನು ಕೊಡಗು ಬಿಟ್ಟು ಸುಳ್ಯದಿಂದ ಸ್ಟಾರ್ಟ್ ಆಗುವ ತನಕ ಮಾತಾಡಿದ್ದೆಲ್ಲ ಟೈಮ್ ಮುಗಿತು. ನಾನು ಸೈಯದ್ ಹನೀಫ್ ಅಂತ. ಬೆಳಿಗ್ಗೆ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗಿದ್ದೆ ನಾನು. ಡಾಕ್ಟ್ರ್ ಇಲ್ಲ, ಬೆಡ್ ಇಲ್ಲ. ಬೆಡ್ ಸಿಕ್ತು, ಡಾಕ್ಟ್ರ್ ಇಲ್ಲ. ಇದಕ್ಕೇನು ಉತ್ತರ ಕೊಡ್ತೀರಾ ತಾವು ಹೇಳಿ ಸರ್. ಆ ಪೇಷಂಟ್ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಕಷ್ಟ ಬಿದ್ದು ಬೆಡ್ ಹುಡುಕಿ ನಾವೇ ಬೆಡ್ ಆಮೇಲೆ ಹೇಳ್ತಾರೆ ಡಾಕ್ಟ್ರ್ ಇಲ್ಲ. ಇವತ್ತಿನ ಪರಿಸ್ಥಿತಿ, ಇವತ್ತು ಬೆಳಿಗ್ಗೆ ಆಗಿರೋದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದಕ್ಕೆ ನೀವು ಏನು ಉತ್ತರ ಕೊಡ್ತೀರಾ ಕೊಡಿ ಸರ್. ಮತ್ತೆ ಇದು ನನಗೆ ಮೆಡಿಕಲ್ ಎಜುಕೇಷನ್ಗೆ ಎಸ್, ಮತ್ತು ಅವ್ರಿಗೆ ಗಮನಕ್ಕೆ ತರ್ತೇನೆ. ಡಿಪಾರ್ಟ್ಮೆಂಟಿನ ವ್ಯತ್ಯಾಸಗಳಿರ್ತವೆ ಸರ್. ಕೆಲವು ಆಸ್ಪತ್ರೆಗಳು ವೈದ್ಯಕೀಯ ಶಿಕ್ಷಣದಿಂದ ನಡೀತವೆ, ಇನ್ನು ಕೆಲವು ಆರೋಗ್ಯ ಇಲಾಖೆಯಿಂದ ನಡೀತವೆ. ಒನ್ಸ್ ಅಗೇನ್ ಮೆಡಿಕಲ್ ಎಜುಕೇಷನ್ನ ಪ್ರಶ್ನೆಯನ್ನು ಕೇಳಿದಿರಿ. ಅದೇ ಒಂದೇ ಈಗ ತಾವು ಹೇಳಿದ್ವಿ, ಇವತ್ತು ಮಾತು ಹೇಳಿದ್ವಿ. ಹೌದು, ಕಟ್ಟರ್ ಮುಸ್ಲಿಂ ಅಂತ ಕಾಣೋದಿಲ್ಲ ಅಂತ ಏನಂತ ಹೇಳಿದ್ರೆ, ಈ ಕಟ್ಟರ್ ಮುಸ್ಲಿಂ ಅಂದ್ರೆ ಯಾರು ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ನಯ ಬಜರಂಗ RSS ಮಾತಾಡಬೇಕು. ಹಂಗೆ ಕಟ್ಟರ್ ಅಂತ ಮುಸ್ಲಿಂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಕಟ್ಟರ್ ಅಂತ ಇರಲಿಕ್ಕೆ ಕಟ್ಟರ್ ಆಗಿದ್ದವನು ಮುಸ್ಲಿಮ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಸ್, ಯು ಟಿ ಖಾದರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.